ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ರೀಡಿಂಗ್ನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಮುಂದಿನ ಆ್ಯಕ್ಷನ್ಸ್ ಏನು ಈ ಕನೆಕ್ಷನ್ ಕಡೆಗೆ ಅಥವಾ ನಿಮ್ಮ ಕಡೆಗೆ ಅನ್ನೋದನ್ನು. ಓಕೆ, ಆ್ಯಂಡ್ ಅದರ ಜೊತೆಗೆ ನಿಮಗೆ ಈ ಕನೆಕ್ಷನ್ ಬಗ್ಗೆ ಏನು ಗೈಡೆನ್ಸ್ ಇದೆ ಅನ್ನೋದನ್ನು ಕೂಡ ಚೆಕ್ ಮಾಡಿ ನೋಡೋಣ. ಸೊ ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್ ಆ್ಯಂಡ್ ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ನಲ್ಲಿ ಸುಮಾರು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ಪರ್ಸ್ನಲ್ ರೀಡಿಂಗ್ನ ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಮೂಲಕ ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ನ ಮೂಲಕ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಇನ್ಯಾಕೆ ತಡ, 2 ಫೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಫೈಲ್ನ ನೀವು ಹೆಚ್ಚು ಅಟ್ರಾಕ್ಟ್ ಆಗಿ ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನಿಸುತ್ತೆ ಆ ಒಂದು ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಪ್ರಕಾರ ನಾನು ನಿಮ್ಮ ರೀಡಿಂಗ್ಸಲ್ಲಿ ಭೇಟಿ ಆಗ್ತೀನಿ. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ಸ್ಗೆ ನೀವು ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೀವು ರೆಫರ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಸ್, ಲೆಟ್ಸ್ ಬಿಗಿನ್. ವೆಲ್ಕಮ್ ಫೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಮುಂದಿನ ನಡೆ ಏನು ಈ ಕನೆಕ್ಷನ್ ಕಡೆಗೆ ಅಥವಾ ನಿಮ್ಮ ಕಡೆಗೆ. ಅಂದರೆ ವಾಟ್ ಆರ್ ದರ್ ಆ್ಯಕ್ಷನ್ ಟುವರ್ಡ್ಸ್ ಯು ಆರ್ ಇನ್ ದಿಸ್ ಕನೆಕ್ಷನ್ ಅನ್ನೋದನ್ನು, ಹಾಗೆ ಎಂಡಲ್ಲಿ ನಾವು ಗೈಡೆನ್ಸ್ ಏನಿದೆ ನಿಮಗೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಅನ್ನೋದನ್ನು ಕೂಡ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಆ್ಯಸ್ ಆಲ್ವೇಸ್ ಯಾವಾಗ ನಾನು ಕಾರ್ಡ್ಸ್ನ ಶಫಲ್ ಮಾಡ್ತಿರ್ತೀನಿ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ನೀವು ಯೋಚನೆ ಮಾಡಿ. ಆ್ಯಂಡ್ ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನ ನೋಡ್ಬೋದು ಅಥವಾ ಅವರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಕೂಡ ಹೇಳ್ಕೊಳ್ಬೋದು. ಆ್ಯಂಡ್ ಆದಷ್ಟು ಈ ನಾನು ಶಫಲ್ ಮಾಡಬೇಕಾದ್ರೆಲ್ಲ ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಆ್ಯಂಡ್ ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅವ್ರ ಜೊತೆ ಕಳೆದಂಥ ಒಂದು ಮಧುರ ಕ್ಷಣಗಳೇನಿರುತ್ತೆ, ಸ್ವೀಟ್ ಮೆಮೊರೀಸ್, ಅದನ್ನು ಕೂಡ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ ಅಥವಾ ನೆನಪಿಸ್ಕೊಳ್ತಾರೆ ಮತ್ತೆ ಮತ್ತೆ. ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ಈಸಿ ಆಗುತ್ತೆ. ಓಕೆ ಓಕೆ, ಲೆಟ್ಸ್ ಸಿ ವಾಟ್ ಆರ್ ದ ನೆಕ್ಸ್ಟ್ ಆ್ಯಕ್ಷನ್. Number 1, universe, please guide me to the next action steps. Number 1. P letter could be important. Okay, so P and H, S and M. ಸೊ ಈ ಲೆಟರ್ ಇಂಪಾರ್ಟೆಂಟ್ ಆಗಿದೆ ಅಂತ ನನಗೆ ಪ್ರಾಮಿನೆಂಟ್ ಆಗಿ ಪಿಕ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ನಾನು ಸೈಡ್ ಬೈ ಸೈಡ್ ನಿಮಗೆ ಆದಷ್ಟು ಕನ್ಫರ್ಮೇಷನ್ ಸೈನ್ಸ್ನು ಕೂಡ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಈ ರೀಡಿಂಗ್ ನಿಮಗೆ ಹೆಚ್ಚು ರೆಸೊನೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಕನ್ಫರ್ಮೇಷನ್ ಸೈನ್ಸ್ ನಿಮ್ಗೆ ಏನಾದರೂ ಮ್ಯಾಚ್ ಆದರೆ ಈ ರೀಡಿಂಗ್ ನಿಮಗೆ ಇನ್ನೂ ಹೆಚ್ಚು ರೆಸೊನೇಟ್ ಆಗಬಹುದು ಅನ್ನೋ ಥರ. ಸೊ ಡೆಫಿನೆಟ್ ಆಗಿ ಅದು. ಸೊ ಇನ್ ಕೇಸ್ ಏನಾದರೂ ಕನ್ಫರ್ಮೇಷನ್ ಸೈನ್ಸ್ ಯಾವುದೋ ನಿಮಗೆ ಮ್ಯಾಚ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ದೆನ್ ಆಲ್ಸೋ ಇಟ್ಸ್ ಫೈನ್. ನೀವು ಆದ್ರೂ ಕೂಡ ಈ ವಿಡಿಯೋನ ವಾಚ್ ಮಾಡ್ಬೋದು. ಸೊ ಬೇಸಿಕಲಿ ನಿಮಗೆ ಯಾವ್ದು ಇಂಟ್ಯೂಟಿವ್ ಆಗಿ ಫೈಲ್ ನೀವು ಪಿಕ್ ಮಾಡ್ಕೊಂಡಿರ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕನ್ಫರ್ಮೇಷನ್ ಸೈನ್ಸ್ ಬಂದು ಇದು ಒಂದು ಜಸ್ಟ್ ಒಂದು ಸ್ಟೆಪ್ ಅಷ್ಟೇ, ನಿಮಗೆ ಇನ್ನೂ ಹೆಚ್ಚು ರೆಸೊನೇಟ್ ಆಗುತ್ತೆ ಅಂತ ಹೇಳಲಿಕ್ಕೆ. ಓಕೆ, ಲೆಟ್ಸ್ ಸಿ. ಈ ಪರ್ಸನ್ ಐ ಡೂ ಫೀಲ್ ವೆರಿ ಹೈಪರ್ ಆಗಿದ್ದಾರೆ ರೈಟ್ ನಾವು. ಲಾಟ್ ಆಫ್ ಕನ್ಫ್ಯೂಷನ್ಸ್ ಅವ್ರ ತಲೆನಲ್ಲಿ ಓಡ್ತಾ ಇರೋದು ಇಸ್ ವಾಟ್ ಐ ಆಮ್ ಪಿಕಿಂಗ್ ಅಪ್. ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಈ ಕನೆಕ್ಷನಲ್ಲಿ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಸಮ್ ಸಾರ್ಟ್ ಆಫ್ ರಿಗ್ರೆಟ್ ಈಸ್ ದೇರ್. ಫೈಲ್ ನಂಬರ್ 1, ಈ ವ್ಯಕ್ತಿಯ ಒಂದು ಮನಸ್ಸಿನಲ್ಲಿ ಏನೋ ಒಂದು ರಿಗ್ರೆಟ್ ಇದೆ. ಮೇ ಬಿ ಈ ಕನೆಕ್ಷನಲ್ಲಿ ಅವ್ರ ಹಿಂದೆ ಸಾಕಷ್ಟು ಒಂದು ಇಮ್ಮೆಚ್ಯೂರ್ ಆಗಿ ನಡ್ಕೊಂಡಿರುವಂಥದ್ದು ಇರ್ಬೋದು. ಅಂದರೆ ತುಂಬ ಒಂಥರ ಪ್ರಬುದ್ಧತೆ ಇಟ್ಕೊಂಡು ಬಿಹೇವ್ ಮಾಡಿಲ್ಲ ನಿಮ್ಮ ಜೊತೆ ಅಥವಾ ಈ ಕನೆಕ್ಷನಲ್ಲಿ. ಸೊ ಇವಾಗೆಲ್ಲೋ ಒಂದು ಕಡೆ ಅದು ಆ ರಿಗ್ರೆಟ್ ಅವ್ರಿಗೆ ಕಾಡ್ತಾ ಇರೋವಂಥದ್ದು. ನಾನು ಇನ್ನೂ ಸ್ವಲ್ಪ ನೀಟಾಗಿ ಒಂದು ಹೆಚ್ಚು ಮೆಚ್ಯೂರಿಟಿಯಿಂದ ಒಂದು ಪ್ರಬುದ್ಧತೆಯಿಂದ ಈ ಕನೆಕ್ಷನಲ್ಲಿ ಬಿಹೇವ್ ಮಾಡಬೇಕಾಗಿತ್ತು ಅನ್ನೋ ಒಂದು ರಿಗ್ರೆಟ್ ಈ ವ್ಯಕ್ತಿನಲ್ಲಿ ಇರುವಂಥದ್ದು. ಓಕೆ, ಹ್ಯಾಂಗ್ ಮ್ಯಾನ್. ಓಕೆ ಫೈನ್, 4 ಆಫ್ ಕಪ್ಸ್. ಓಕೆ ಫೈನ್. ಸಿ ಇಲ್ಲಿ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ನಾನು ಆಗಲೂ ಕೂಡ ಹೇಳಿದೆ, ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಎಲ್ಲೋ ಒಂದು ಕಡೆ ತುಂಬ ಒಂಥರ ರಿಗ್ರೆಟ್ ಇದೆ. ಏನೋ ಒಂದು ಕಡೆ ನಾನು ಈ ಕನೆಕ್ಷನಲ್ಲಿ ಏನೋ ಒಂದು ಕಳ್ಕೊಂಡೇ ಬಿಟ್ಟಿದ್ದೀನಿ ಈ ವ್ಯಕ್ತಿನ ಅಥವಾ ಫೈಲ್ ನಂಬರ್ 1ನ. ಇನ್ನು ನನ್ನ ಲೈಫಲ್ಲಿ ಅವ್ರು ಇಲ್ಲ ಅನ್ನೋ ಒಂದು ರಿಗ್ರೆಟ್ ಇದೆ. ಸೊ ಈ ಇದರಲ್ಲಿ ನೋಡಿ ಕಾರ್ಡಲ್ಲಿ ಈ ವ್ಯಕ್ತಿ ಹೇಗೆ ಸನ್ನನ್ನು ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೆ ಸೂರ್ಯ ಇದೆ, ಆ ಸೂರ್ಯನ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಅದು ಅವ್ರ ಕೈಗೆ ಸಿಗ್ತಾ ಇಲ್ಲ. ಸೊ ಈ ವ್ಯಕ್ತಿಗೂ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಈಗ ಅವ್ರು ಬಿಹೇವ್ ಮಾಡಿರೋಂಥ ರೀತಿ ಈ ಕನೆಕ್ಷನಲ್ಲಿ ಹಿಂದೆ ಎಲ್ಲ ಸಾಕಷ್ಟು ಒಂದು ರಿಗ್ರೆಟ್ನ ಮೂಡಿಸ್ತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ಇವ್ರಿಗೆ ಹೆಂಗೆ ಫೀಲ್ ಆಗ್ತಾ ಇದೆ ಅಂತ ಅಂದರೆ, ಓಕೆ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ, ಈ ಕನೆಕ್ಷನಲ್ಲಿ ಇವಾಗ ನಾನು ಹೆಚ್ಚು ಒಂಥರ ಎಫರ್ಟ್ ಹಾಕಿಲ್ಲ, ಇವಾಗ ನನಗೆ ಆ ರಿಗ್ರೆಟ್ ಆಗ್ತದೆ, ಇವಾಗ ನನಗೆ ಬೇಕು ಫೈಲ್ ನಂಬರ್ 1 ನನಗೆ ಇವಾಗ ಬೇಕು, ಬಟ್ ಸಮ್ಹೌ ನನಗೆ ಅವ್ರು ಸಿಗ್ತಾ ಇಲ್ಲ,
ಎಲ್ಲೋ ನಾನು ಅವ್ರನ್ನ ಕಳ್ಕೊಂಡೇ ಬಿಟ್ಟೆ ಅನ್ನೋ ಒಂದು ಎನರ್ಜೀಸ್ ನನಗೆ ಕಾಣಿಸ್ತಾ ಇರುವಂಥದ್ದು. ಈ ರಿಗ್ರೆಟ್ ಎನರ್ಜೀಸ್ ಎಲ್ಲ ಏನು ನೀವು ನೋಡ್ತಾ ಇದ್ದೀರಾ ಇವ್ರ ಎನರ್ಜಿ ಸೈಡಿಂದ, ಇದೆಲ್ಲ ಡೆಫಿನೆಟ್ ಆಗಿ ಈ ಪರ್ಸನಿನ ಆ್ಯಕ್ಷನ್ಸಿಂದನೇ ಅವರೇ ಒಂದು ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಬಿಕಾಸ್ ಇಲ್ಲಿ ನೋಡಿ 4 ಆಫ್ ಕಪ್ಸ್ ಇದೆ, ಎಲ್ಲೋ ಒಂದು ಕಡೆ ಇವಾಗ ಅವ್ರಿಗೆ ಸಾಕಷ್ಟು ಒಂದು ಬೇಸರ ಇದೆ. ಇಲ್ಲಿ ನೋಡಿ ಈ ಹುಡುಗಿ ಹೇಗೆ ಒಂದು ಬೇಜಾರಲ್ಲಿ ನೋಡ್ತಾ ಇರುವಂಥದ್ದು ಆ ಕಡೆ ಅಲ್ವಾ, ಏನೋ ಒಂಥರ ಲೈಕ್ ನಥಿಂಗ್ ಇಸ್ ದೇರ್, ಎಲ್ಲೋ ಒಂದು ಕಡೆ ನನಗಿನ್ನು ಹೋಯ್ತು ಈ ಕನೆಕ್ಷನ್ ಅನ್ನೋ ಥರ. ಇದು 4 ಆಫ್ ಕಪ್ಸ್ ಪೇರ್ ಆಗಿರುವಂಥದ್ದು ಬಂದು ಇಲ್ಲಿ 5 ಆಫ್ ಸ್ವೋರ್ಡ್ಸ್ ಜೊತೆ. ಓಕೆ, ಸೊ ನಾನು ಆಗ್ಲೂ ಹೇಳಿದೆ ಡೆಫಿನೆಟ್ ಆಗಿ ದಿಸ್ ಪರ್ಸನ್ಗೆ ಒಂಥರ ಸಾಕಷ್ಟು ರಿಗ್ರೆಟ್ ಇರೋವಂಥದ್ದು. ನನಗೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಕಾರ್ಡ್ಸ್ನ ಶಫಲ್ ಮಾಡಬೇಕಾದ್ರೆ ಐ ವಾಸ್ ಪಿಕಿಂಗ್ ಅಪ್ ದಟ್ ಎನರ್ಜಿ ಆ್ಯಂಡ್ ನನಗೆಲ್ಲ ಒಂದು ಕಡೆ ಗ್ಯಾರಂಟಿ ಇತ್ತು ದಟ್ 5 ಆಫ್ ಸ್ವೋರ್ಡ್ಸ್ ಕಾರ್ಡ್ ಬಂದೇ ಬರುತ್ತೆ ಅಂತ. ಬಿಕಾಸ್ ದಟ್ ಮಚ್ ಆಫ್ ರಿಗ್ರೆಟ್ ಈಸ್ ದೇರ್ ಇನ್ ದಿಸ್ ಪರ್ಸನ್ಸ್ ಸೈಡ್. ಸೊ ಹಾಗಾಗಿ ನನಗೆ ಅದು ಗೊತ್ತಿತ್ತು ಇದು 5 ಆಫ್ ಸ್ವೋರ್ಡ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ಹಿಯರ್ ಇಟ್ ಈಸ್. ಓಕೆ, ದ ಕಾರ್ಡ್ ಹಾಗೆ ಬಂದಿದೆ. ಆ್ಯಂಡ್ ಆಲ್ಸೋ ಇವರು ನಿಮ್ಮನ್ನ ಸಾಕಷ್ಟು ಇಗ್ನೋರ್ ಮಾಡಿದ್ದಾರೆ ಇನಿಷಿಯಲ್ ಆಗಿ. ಪೈಲ್ ನಂಬರ್ 1, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ವ್ಯಕ್ತಿ ನಿಮ್ಮನ್ನು ತುಂಬಾ ಇಗ್ನೋರ್ ಮಾಡಿದ್ದಾರೆ ಈ ಕನೆಕ್ಷನಲ್ಲಿ. ಅಂದರೆ ನೀವು ಹೆಚ್ಚು ತುಂಬ ಅವೈಲಬಲ್ ಇರ್ತಿದ್ರಿ, ತುಂಬ ಎಫರ್ಟ್ ಹಾಕ್ತಾ ಇದ್ರಿ, ತುಂಬ ಇನ್ವಾಲ್ವ್ ಆಗಿದ್ರಿ ನೀವು ಈ ಕನೆಕ್ಷನಲ್ಲಿ. ಬಟ್ ಈ ವ್ಯಕ್ತಿ ನಿಮ್ಮ ಮುಂದೆ ಇದ್ರೂ ಕೂಡ ಒಂದು ಸ್ಟ್ರೇಂಜರ್ ಥರ ಬಿಹೇವ್ ಮಾಡಿದರು ನಿಮ್ಮ ಮುಂದೆ ಅಥವಾ ನಿಮ್ಮ ಜೊತೆ ಈ ಕನೆಕ್ಷನಲ್ಲಿ. ಎಲ್ಲೋ ಒಂದು ಕಡೆ ಅವ್ರಿಗೇನು ತುಂಬ ಅಷ್ಟೊಂದು ಈ ಕನೆಕ್ಷನ್ ಇಂಪಾರ್ಟೆಂಟೇ ಅಲ್ಲ, ನನಗೆ ಐ ಆಮ್ ಓಕೆ ವಿತ್ ದಾಟ್, ಇದ್ರೂ ಒಂದೇ ಪೈಲ್ ನಂಬರ್ 1 ಇಲ್ಲದೇ ಇದ್ರು ಇಟ್ಸ್ ಫೈನ್ ಅನ್ನೋ ಥರ ಬಿಹೇವ್ ಮಾಡಿದರು. ಸೊ ನೀವು ಯಾವಾಗ ನಿಮ್ಮ ಒಂದು ಎನರ್ಜೀಸ್ ಎಲ್ಲ ನೀವು ತೊಗೊಂಡ್ರಿ, ವಾಪಸ್ ಪುಲ್ ಬ್ಯಾಕ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಅನಿಸಿದೆ ಎಲ್ಲೋ ಒಂದು ಪಾಯಿಂಟಲ್ಲಿ ಓಕೆ ಸಾಕಷ್ಟು ನಾನು ಈ ಕನೆಕ್ಷನಲ್ಲಿ ಕೊಟ್ಟಿದ್ದೀನಿ, ಇನ್ವಾಲ್ವ್ ಆಗಿದ್ದೀನಿ, ತುಂಬಾ ನಾನು ಕಾಳಜಿ ಪ್ರೀತಿ ನನ್ನ ಎಫರ್ಟ್ ಎಲ್ಲಾನು ಹಾಕ್ತಾ ಇದ್ದೀನಿ. ಬಟ್ ಅಪೋಸಿಟ್ ಸೈಡಿಂದ ಆ ಪರ್ಸನ್ ಕಡೆಯಿಂದ ನನಗೇನು ಆ ಥರದ್ದು ಒಂದು ಎಫರ್ಟ್ ಕಾಣಿಸ್ತಾ ಇಲ್ಲ, ತುಂಬ ಇಗ್ನೋರೆನ್ಸ್ ಕಾಣಿಸ್ತಾ ಇದೆ, ನೆಗ್ಲೆಕ್ಟ್ ಕಾಣಿಸ್ತಾ ಇದೆ. ಸೊ ಲೆಟ್ ಮಿ ಜಸ್ಟ್ ಮೂವ್ ಅವೇ ಅನ್ನೋ ಥರ. ಆ್ಯಂಡ್ ಆಲ್ಸೋ ನಾನು ಸ್ಪೆಸಿಫಿಕ್ ಆಗಿ ಇದು ಈ ರೀಡಿಂಗ್ ಯಾರ್ಯಾರು ಈ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ ಅವರಿಂದ ಯಾರು ನೀವು ಹೊರಗಡೆ ಬಂದಿದ್ದೀರಾ, ಅಂದರೆ ಈ ಕನೆಕ್ಷನ್ನಿಂದ ಯಾರು ಸ್ವಲ್ಪ ದೂರ ಸರಿದಿದ್ದೀರಾ, ಅವರಿಂದ ಹೆಚ್ಚು ಯಾರು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಸೊ ಅಂಥವರಿಗೆ ಇದು ಸ್ಪೆಸಿಫಿಕ್ ಆಗಿ ತುಂಬ ಹೆಚ್ಚು ರೆಸೊನೇಟ್ ಆಗುತ್ತೆ ಇವತ್ತಿನ ರೀಡಿಂಗ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ನೀವು ಎಲ್ಲೋ ಒಂದು ಕಡೆ ನಿಮ್ಗೆ ಆ ಥಾಟ್ ಅನಿಸಿದೆ ಓಕೆ ಫೈನ್, ಇನ್ನು ನಾನು ಐ ಆಮ್ ಡನ್ ವಿತ್ ಇಟ್. ಈ ಪೈಲ್ ನಾನು ಈ ಸ್ಪೆಸಿಫಿಕ್ ಪರ್ಸನ್ನಿಗೆ ನಾನು ಯಾರಿದ್ದಾರೆ ನನ್ನ ಮೈಂಡಲ್ಲಿ ಅವ್ರಿಗೆ ನಾನು ಹೆಚ್ಚು ಕೊಟ್ಟಿದ್ದೀನಿ, ಈ ಕನೆಕ್ಷನ್ ಹೆಚ್ಚು ಅವೈಲಬಲ್ ಇದ್ದೀನಿ. ಬಟ್ ಅವ್ರ ಟರ್ನ್ ಅಂತ ಬಂದಾಗ ಇವ್ರು ಖಂಡಿತವಾಗ್ಲೂ ಏನೂ ಎಫರ್ಟ್ ಹಾಕಿಲ್ಲ. ಓಕೆ, ಲೆಟ್ ಮಿ ಜಸ್ಟ್ ಪುಲ್ ಬ್ಯಾಕ್. ಇವಾಗ ನನ್ನ ಎನರ್ಜೀಸ್ನೆಲ್ಲ ನಾನು ಪುಲ್ ಬ್ಯಾಕ್ ಮಾಡ್ಕೊಳ್ಳೋಣ, ನಂದೇನಿದೆ ನನ್ನ ಮೇಲೆ ಫೋಕಸ್ ಮಾಡೋಣ, ಸೊ ನನ್ನ ಬಗ್ಗೆ ನಾನು ಹೆಚ್ಚು ಗಮನ ಕೊಡೋಣ ಅನ್ನೋ ಆ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ. ಸೊ ದ ಮೊಮೆಂಟ್ ಯು ಡಿಡ್ ದಟ್, ಆ ಮೊಮೆಂಟಲ್ಲಿ ಯಾವಾಗ ನೀವು ನಿಮ್ಮ ಮೇಲೆ ಹೆಚ್ಚು ಫೋಕಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಈ ಪರ್ಸನ್ ದೇ ಆರ್ ಸ್ಟಾರ್ಟ್ ಟು ರಿಗ್ರೆಟ್. ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಳ್ಕೊಂಡೆ ಅನ್ನೋ ಥರ ಒಂದು ಭಯ, ಒಂದು ರಿಗ್ರೆಟ್, ಆ ಒಂದು ಬೇಸರ ಇವಾಗ ಈ ವ್ಯಕ್ತಿನಲ್ಲಿ ಅದು ಹೆಚ್ಚು ಮೂಡ್ತಾ ಇರುವಂಥದ್ದು. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂಥರ ಈ ಪರ್ಸನ್ಗೆ ಹೆಂಗೆ ಅಂತ ಅಂದರೆ ಈ ಕನೆಕ್ಷನಲ್ಲಿ ನಾನು ತುಂಬ ಇಗ್ನೋರ್ ಮಾಡಿಬಿಟ್ಟೆ ಪೈಲ್ ನಂಬರ್ 1 ನಾನು ತುಂಬ ಅವೈಲಬಲ್ ಇರಬೇಕಾಗಿತ್ತು. ಅಟ್ಲೀಸ್ಟ್ ಅವ್ರ ಕಡೆಯಿಂದ ಎಷ್ಟು ನನಗೆ ಅಟೆನ್ಷನ್ ಸಿಗ್ತಾ ಇತ್ತು, ಆ ಒಂದು ಕಾಳಜಿ ಸಿಗ್ತಾ ಇತ್ತು, ಇವಾಗ ಎಲ್ಲಿ ಹೋಯಿತು. ಸಿ ದಿಸ್ ಪರ್ಸನ್ ಈಸ್ ಫೈಂಡಿಂಗ್ ದಟ್ ಸನ್. ಓಕೆ, ಎಲ್ಲಿ ಅಂತ ಹುಡುಕ್ತಾ ಇದ್ದಾರೆ, ಬಟ್ ಅವ್ರನ್ನ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು ಅವ್ರ ಕೈಗೆ ಸಿಗ್ತಾ ಇಲ್ಲ. ಸೊ ಈ ವ್ಯಕ್ತಿಗೂ ಅಷ್ಟೇ ಇವಾಗ ಕನೆಕ್ಷನ್ ಬೇಕು, ಮತ್ತೆ ವಾಪಸ್ ಅವ್ರ ಲೈಫಲ್ಲಿ ಬೇಕು, ಮತ್ತೆ ಅದನ್ನು ಪಡ್ಕೊಳ್ಬೇಕು, ಅದಕ್ಕೆ ತುಂಬ ಹುಡುಕ್ತಾ ಇದ್ದಾರೆ. ಇಲ್ಲಿ ಪೈಲ್ ನಂಬರ್ 1 ಎಲ್ಲಿ ಹೋದರು, ಯಾಕೆ ಅವ್ರ ಅಟೆನ್ಷನ್ ಇವಾಗ ನನಗೆ ಸಿಗ್ತಾ ಇಲ್ಲ. ಸೊ ಈ ಥರ ಎಲ್ಲ ಆ ಒಂದು ಥಾಟ್ಸ್ಗಳು ಇವಾಗ ಇವ್ರ ತಲೆನಲ್ಲಿ ಓಡ್ತಾ ಇರುವಂಥದ್ದು. ಬಟ್ ಎನಿವೇಸ್ ನೀವು ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ನಿಮ್ಮ ಫೋಕಸ್ ಎಲ್ಲ ನಿಮ್ಮ ಮೇಲೆ ತೊಗೊಂಡಿರೋವಂಥದ್ದು. ನಾವು ದಿಸ್ ಪರ್ಸನ್ ಈಸ್ ರಿಯಲೈಸಿಂಗ್ ನಿಮ್ಮ ವ್ಯಾಲ್ಯೂ ಏನು, ಈ ಕನೆಕ್ಷನ್ನಿನ ಬೆಲೆ ಏನು, ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಈ ಕನೆಕ್ಷನ್ ಆಗಿತ್ತು ಅವ್ರ ಜೀವನದಲ್ಲಿ ಅನ್ನೋದನ್ನೆಲ್ಲ ಇವಾಗ ಅವರು ರಿಯಲೈಸ್ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಒಂಥರ ಇದೊಂದು ಮಿಸ್ಡ್ ಆಪರ್ಚುನಿಟಿ. ಪೈಲ್ ನಂಬರ್ 1 ನಾನು ಕಳ್ಕೊಂಡೆ, ಅವ್ರು ನನ್ನ ಲೈಫಲ್ಲಿ ಬರ್ಲಿಕ್ಕೆ ಮತ್ತೆ ಸಾಧ್ಯನೇ ಇಲ್ಲ. ಸೊ ಇದೆಲ್ಲ ನಂದೇ ತಪ್ಪು ಅನ್ನೋ ಒಂದು ರಿಗ್ರೆಟ್. ಓಕೆ, ಸೊ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಆಲ್ಸೋ ಇವ್ರಿಗೆ ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಅಂತ ಏನಿದೆ ಅದು ಈಗ ನಿಮ್ಮ ಬಿಟ್ಟು ಇನ್ಯಾವ ಒಂದು ಕನೆಕ್ಷನಲ್ಲಿ ಅಥವಾ ಒಂದು ಯಾವ ವ್ಯಕ್ತಿ ಜೊತೆನೂ ಕೂಡ ಸಿಗ್ತಾ ಇಲ್ಲ. ಪ್ರಾಯಶಃ ಅವರು ಈ ಹಿಂದೆ ನಿಮ್ಮನ್ನು ಬಿಟ್ಟು ಬೇರೆಯವರನ್ನ ಹಿಂದೆ ಹೋಗಿರೋವಂಥದ್ದು ಇರ್ಬೋದು, ಅಥವಾ ಬೇರೆ ಒಂದು ವ್ಯಕ್ತಿನಲ್ಲಿ ಆ ಒಂದು ಖುಷಿನ, ಒಂದು ಸಂತೋಷನ, ಆ ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟ್ನ ಪಡ್ಕೊಳ್ಳೋ ಒಂದು ಪ್ರಯತ್ನನ ಮಾಡಿರೋವಂಥದ್ದು ಕೂಡ ಇರ್ಬೋದು. ಬಟ್ ಅವ್ರಿಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗಿದೆ ಅದು ಅರ್ಥ ಆಗಿದೆ ದಟ್ ಓಕೆ ಪೈಲ್ ನಂಬರ್ 1 ಈಸ್ ದ ಒನ್ ಫಾರ್ ಮೀ. ಸೊ ಅವ್ರಿಗೆ ಕೊಡ್ತಾ ಇದ್ದಂಥ ಆ ಒಂದು ಕಾಳಜಿ, ಆ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಆ ಒಂದು ಕಾಳಜಿ, ಆ ಒಂದು ಕನ್ಸರ್ನ್, ಆ ಒಂದು ಖುಷಿ ನನಗೆ ಯಾವ ಕನೆಕ್ಷನಿಂದನೂ ಅಥವಾ ಇನ್ನು ಯಾವ ವ್ಯಕ್ತಿಯಿಂದನೂ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಅನ್ನೋ ಒಂದು ರಿಯಲೈಸೇಷನ್ ಇವಾಗ ಈ ವ್ಯಕ್ತಿಗೆ ಆಗ್ತಾ ಇರುವಂಥದ್ದು. ಸೊ ಆಗ್ಲೂ ಹೇಳಿದೆ ನಾನು, ಈ ವ್ಯಕ್ತಿ ಹೇಗೆ ಈ ಸಣ್ಣ ಹಿಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ನೋಡಿ, ಬಟ್ ಅದು ಸಿಗ್ತಾ ಇದೆಯಾ ಇಲ್ಲ.
ಸೊ ಸನ್ ಈಸ್ ಆಲ್ ಅಬೌಟ್ ವಾಟ್? ಸನ್ ಈಸ್ ಆಲ್ ಅಬೌಟ್ ಹ್ಯಾಪಿನೆಸ್, ಸನ್ ಈಸ್ ಆಲ್ ಅಬೌಟ್ ಅಬಂಡೆನ್ಸ್ ಅಲ್ವಾ? ಸನ್ ಅಂದರೆ ಏನು? ನಮಗೆ ಖುಷಿನ, ಅಬಂಡೆನ್ಸ್ನ ಕ್ರಿಯೇಟ್ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ಟ್ಯಾರೋನಲ್ಲೂ ಕೂಡ ಸನ್ ಅಂತ ಅಂದರೆ ದಟ್ ಈಸ್ ಸ್ಪೆಸಿಫಿಕಲಿ ಒಂದು ಹ್ಯಾಪಿನೆಸ್ನ, ಒಂದು ಸಂತೋಷನ ಇಂಡಿಕೇಟ್ ಮಾಡುವಂಥ ಕಾರ್ಡ್. ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಯ ಎಷ್ಟೇ ಆ ಖುಷಿನ, ಒಂದು ಅಬಂಡೆನ್ಸ್ನ, ಒಂದು ನೆಮ್ಮದಿನ ಎಲ್ಲೋ ಬೇರೆ ಕನೆಕ್ಷನಲ್ಲಿ ಅಥವಾ ಒಂದು ಬೇರೆ ವ್ಯಕ್ತಿನಲ್ಲಿ ಹುಡುಕೊಂಡು ಹೋಗಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅಥವಾ ಇನ್ಯಾವುದೋ ಒಂದು ರೀತಿನಲ್ಲಿ ಮೇ ಬಿ ಅವ್ರ ಕೆಲಸದಲ್ಲಿ ಆಗಿರ್ಬೋದು, ವರ್ಕೌಟಲ್ಲಿ ಆಗಿರ್ಬೋದು, ಅಥವಾ ಮೇ ಬಿ ಸಮ್ ಅಡಿಕ್ಷನ್ಸಲ್ಲಿ ಆಗಿರ್ಬೋದು. ಬಟ್ ಏನೇ ಮಾಡಿದ್ರು ಅವ್ರಿಗೆ ನಿಮ್ಮನ್ನ ರೀಪ್ಲೇಸ್ ಮಾಡಲಿಕ್ಕೆ ಯಾವುದೂ ಕೂಡ ಆಗ್ತಾ ಇಲ್ಲ. ಸೊ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ವ್ಯಕ್ತಿ ಸಾಕಷ್ಟು ಹಗ್ಲಗನ್ಸ್ನ ಕಾಣ್ತಾ ಇರುವಂಥದ್ದು ನಿಮ್ಮ ಬಗ್ಗೆ. ಆ್ಯಂಡ್ ಐ ಡೂ ಫೀಲ್ ಪೇಜ್ ಆಫ್ ಕಪ್ಸ್ ಜೊತೆ 7 ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಕಮ್ಯುನಿಕೇಶನ್ ಫ್ರಮ್ ದಿಸ್ ಪರ್ಸನ್ ಇನ್ ಕಮಿಂಗ್ ಡೇಸಲ್ಲಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದೇ ಅವರ ನೆಕ್ಸ್ಟ್ ಆಕ್ಷನ್ಸ್ ಅಂತಲೂ ಕೂಡ ಹೇಳಬಹುದು. ಕಮ್ಯುನಿಕೇಟ್ ಮಾಡೋದು ಅಂತ ಅಂದರೆ ಲೈಕ್ ಬಂದು ನಿಮ್ಮ ಹತ್ರ ಥಟ್ ಅಂತ ನಿಮ್ಮ ಮುಂದೆ ಬಂದು ಎಲ್ಲಾನು ಹೇಳ್ಕೊಂಡು ಬಿಡೋದನ್ನು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ನಾನು ಹೇಳ್ತಾ ಇರೋವಂಥದ್ದು. ಕಮ್ಯುನಿಕೇಟ್ ಮಾಡೋದು ಅಂತ ಅಂದರೆ ಮೇ ಬಿ ಅವ್ರಿಗೆ ಏನೋ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಒಂದು ರೀಲ್ನ ಕಳಿಸುವಂಥದ್ದಾಗಿರ್ಬೋದು, ಅಥವಾ ಸ್ಟೇಟಸಲ್ಲಿ ನಿಮ್ಮ ಬಗ್ಗೆ ಹಾಕುವಂಥದ್ದಾಗಿರ್ಬೋದು. ಸೊ ಈ ಥರ ಏನೋ ಒಂದು ಸಮಥಿಂಗ್ ವೆರಿ ಇಮ್ಮೆಚ್ಯೂರ್ ಅಥವಾ ಸಮಥಿಂಗ್ ವೆರಿ ಸಿಲ್ಲಿ ಅನ್ನೋ ಥರ ಏನೋ ಒಂದು ಮಾಡಬಹುದು. ಅಥವಾ ಮೇ ಬಿ ಮಿಸ್ಡ್ ಕಾಲ್ ಕೊಟ್ಬಿಟ್ಟು ಸಡನ್ ಆಗಿ ಓಕೆ ನೀವು ವಾಪಸ್ ಕಾಲ್ ಬ್ಯಾಕ್ ಮಾಡಿದ್ರೆ ಲೈಕ್ ಓಕೆ ಐ ಆಮ್ ಸೋ ಸಾರಿ, ಅದು ಬೈ ಚಾನ್ಸ್ ಬಂತು. ಸೊ ಈ ಥರ ಸಮಥಿಂಗ್ ಸಿಲ್ಲಿ. ಓಕೆ, ಆ್ಯಂಡ್ ಡೆಫಿನೆಟ್ ಆಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅವ್ರ ನೆಕ್ಸ್ಟ್ ಆಕ್ಷನ್ಸ್ ಏನಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇವಾಗ ರಿಯಲೈಸ್ ಆಗಿದೆ ನಿಮ್ಮ ಬೆಲೆ ಏನು ಅಂಥದ್ದು. ಆ್ಯಂಡ್ ಅವ್ರಿಗೆ ರಿಯಲೈಸ್ ಆಗಿದೆ ದಟ್ ನಿಮ್ಮ ಒಂದು ಪ್ರಾಮುಖ್ಯತೆ ಏನು ಈ ಕನೆಕ್ಷನಲ್ಲಿ ಅಥವಾ ಅವರ ಲೈಫಲ್ಲಿ ಅನ್ನುವಂಥದ್ದು. ಬಿಕಾಸ್ ಅವ್ರಿಗೆ ಇವಾಗ ಲೈಫಲ್ಲಿ ಒಂಥರ ಕಂಪ್ಲೀಟಾಗಿ ಪೇಲ್ ಅಂತ ಅನ್ನಿಸ್ತಾ ಇದೆ, ವೆರಿ ಬೋರಿಂಗ್ ಲೈಫ್ ಅಂತ ಅನ್ನಿಸ್ತಾ ಇದೆ. ದಿನ ಎಲ್ಲ ಒಂಥರ ಖಾಲಿ ಅನ್ನೋ ಥರ, ಏನೋ ಒಂಥರ ಎಕ್ಸೈಟ್ಮೆಂಟ್ ಇಲ್ಲ, ಆ ಒಂದು ಹ್ಯಾಪಿನೆಸ್ ಅನ್ನೋದಿಲ್ಲ. ಆ್ಯಂಡ್ ಎಲ್ಲವರು ಅದನ್ನು ಹುಡ್ಕೋ ಪ್ರಯತ್ನ ಮಾಡಿದ್ರು ಅದು ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಇವಾಗ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮನ್ನು ಅಪ್ರೋಚ್ ಮಾಡುವಂಥ ಒಂದು ಪ್ರಯತ್ನ ಕೂಡ ಈ ವ್ಯಕ್ತಿ ಮಾಡಬಹುದು. ಆ್ಯಂಡ್ ಮೇ ಬಿ ಅವರ ಕಾಮನ್ ಫ್ರೆಂಡ್ಸ್ ಅಥವಾ ಒಂದು ಮ್ಯೂಚುವಲ್ ಫ್ರೆಂಡ್ಸಿಂದ ಏನೋ ನಿಮ್ಮ ಬಗ್ಗೆ ನಿಮಗೆ ಏನೋ ಮೆಸೇಜ್ ಕಳಿಸೋವಂಥದ್ದು. ಸೊ ಈ ಥರ ಏನೋ ಮಾಡಬಹುದು. ಅಥವಾ ಕಾಲ್ ಮಾಡಿ ಕೂಡ ನಿಮಗೆ ನಿಮ್ಮ ಬಗ್ಗೆ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಬಹುದು ಮೆಸೇಜ್ ಮಾಡೋ ಮೂಲಕನೋ. ಸೊ ದಟ್ ಅವ್ರಿಗೆ ಇನ್ನೂ ಒಂದು ಗೊತ್ತಾಗಬೇಕು ದಟ್ ಓಕೆ ನೀವಿನ್ನೂ ಅವೈಲಬಲ್ ಇದ್ದೀರಾ ಆ್ಯಂಡ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮ್ಮ ಲೈಫಲ್ಲಿ, ನೀವು ಅವ್ರನ್ನೇನಾದರೂ ಇನ್ನೂ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅವ್ರಿಗೆ ಇಲ್ವಾ ಏನು ಅನ್ನೋದು. ಬಿಕಾಸ್ ಸಮ್ವೇರ್ ಐ ಡೂ ಫೀಲ್ ನಿಮ್ಮ ಕಡೆಯಿಂದ ಯು ಹ್ಯಾವ್ ಕಂಪ್ಲೀಟ್ಲಿ ಪುಲ್ಡ್ ಬ್ಯಾಕ್. ಓಕೆ, ಆ ಎನರ್ಜೀಸ್ ಏನಿದೆ, ಆ ಅಟೆನ್ಷನ್ ಏನು ಕೊಡ್ತಾ ಇದ್ರಲ್ಲ ಅದನ್ನು ಕಂಪ್ಲೀಟಾಗಿ ನೀವು ವಾಪಸ್ ತೊಗೊಂಡ್ಬಿಟ್ಟಿದ್ದೀರಾ. ಆ್ಯಂಡ್ ಈ ವ್ಯಕ್ತಿಗೆ ದೇ ಆರ್ ಲಿಟ್ರಲಿ ಲಾಂಗಿಂಗ್ ಫಾರ್ ದಟ್, ದೇ ಆರ್ ಲಿಟ್ರಲಿ ಕ್ರೇವಿಂಗ್ ಫಾರ್ ಯುವರ್ ಅಟೆನ್ಷನ್. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಸಿಗ್ತಾ ಇಲ್ಲ. ಸಪೋಸ್ ಇವಾಗ ನಾವು ಯಾವುದೋ ವ್ಯಕ್ತಿಗೆ ತುಂಬಾ ಕಾಳಜಿ ಕೊಟ್ಟು, ತುಂಬಾ ಪ್ರೀತಿ ಕೊಟ್ಟು ಸಡನ್ನಾಗಿ ಅದನ್ನು ನಾವು ವಾಪಸ್ ತೊಗೊಂಡ್ಬಿಟ್ರೆ ಅವರಿಗೆ ಅಲ್ಲಿವರೆಗೂ ಅದ್ರ ಬೆಲೆ ಗೊತ್ತಿರಲ್ಲ. ನಮ್ಮ ಪ್ರೆಸೆನ್ಸ್ ಇರೋವರೆಗೂ ಕೂಡ ಖಂಡಿತವಾಗ್ಲೂ ಅವ್ರಿಗೆ ಆ ಬೆಲೆ ಗೊತ್ತಿರಲ್ಲ. ಯಾವಾಗ ಅವ್ರು ನಮ್ಮ ಲೈಫಿಂದ ಎಕ್ಸಿಟ್ ಆಗ್ತಾರೆ ಅಥವಾ ಯಾವಾಗ ಒಂದು ಆಬ್ಸೆನ್ಸ್ ಬರುತ್ತಲ್ಲ ಅವಾಗ ಅಟ್ ದಟ್ ಮೊಮೆಂಟ್ ಅವ್ರಿಗೆ ನಿಮ್ಮ ಇಂಪಾರ್ಟೆನ್ಸ್ ಗೊತ್ತಾಗುವಂಥದ್ದು. ಸೊ ಡೆಫಿನೆಟ್ ಆಗಿ ಈ ಪರ್ಸನ್ಗೆ ಇವಾಗ ಅದೇ ಆಗ್ತಾ ಇದೆ. ರೈಟ್ ನಾವು ದೇ ಆರ್ ರಿಯಲೈಸಿಂಗ್ ನೀವು ಏನು, ವಾಟ್ ಈಸ್ ಯುವರ್ ಇಂಪಾರ್ಟೆನ್ಸ್ ಅವ್ರ ಈ ಕನೆಕ್ಷನಲ್ಲಿ, ನೀವು ಅವ್ರ ಲೈಫಲ್ಲಿ ಅನ್ನೋದು ಇವಾಗ ಈ ವ್ಯಕ್ತಿಗೆ ರಿಯಲೈಸ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಅವ್ರಿಗೆ ಸಂಭವ ಅಟೆನ್ಷನ್, ಆ ಕಾಳಜಿ, ಆ ಪ್ರೀತಿ, ಆ ಕನ್ಸರ್ನ್ ಎಲ್ಲ ವಾಪಸ್ ಬೇಕು. ಸೊ ಅದನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಅವ್ರು ಏನೋ ಒಂದು ಆ್ಯಕ್ಷನ್ ತೊಗೊಳ್ಳೇಬೇಕು. ಮೇ ಬಿ ಅದು ಒಂದು ಕಮ್ಯುನಿಕೇಷನ್ ಮೂಲಕ ಆಗಿರಬಹುದು, ಅಥವಾ ಏನೋ ಸಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ನಿಮಗೆ ಹೇಳೋವಂಥ ಪ್ರಯತ್ನ ದಟ್ ಐ ಸ್ಟಿಲ್ ಲವ್ ಯು ಅಂತನೋ, ಅಥವಾ ಐ ಆಮ್ ಅವೈಲಬಲ್ ಫಾರ್ ಯು ಅನ್ನೋ ಥರನೋ ಈ ಕನೆಕ್ಷನಲ್ಲಿ, ಅಥವಾ ನಾನು ಚೇಂಜ್ ಆಗಿದ್ದೀನಿ ಅನ್ನೋ ಥರನೋ ಏನೋ ಒಂದು ಇಂಡಿಕೇಟ್ ಮಾಡೋ ಅನ್ನೋ ಒಂದು ಪ್ರಯತ್ನ ಈ ವ್ಯಕ್ತಿ ಕೂಡ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಸೊ ವಿತ್ ದ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಪ್ರಾಬಬ್ಲಿ ಈ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಆ ಒಂದು ಕರೇಜ್ ಅಥವಾ ಒಂದು ಸ್ಟ್ರೆಂತ್ ಏನಿದೆ ಅದರ ಅವಶ್ಯಕತೆ ಇರುವಂಥದ್ದು. ಎಲ್ಲೋ ಐ ಡೂ ಫೀಲ್ ದೇರ್ ಇಸ್ ಲ್ಯಾಕ್ ಆಫ್ ಸ್ಟ್ರೆಂತ್ ಅಥವಾ ಲ್ಯಾಕ್ ಆಫ್ ಕರೇಜ್ ಅಂತ. ರೈಟ್ ನಾವು ಈ ವ್ಯಕ್ತಿಗೆ ನಿಮ್ಮನ್ನ ಬಂದು ಡೈರೆಕ್ಟಾಗಿ ಬಂದು ಅಪ್ರೋಚ್ ಮಾಡಿ ಹೇಳಲಿಕ್ಕೆ ಅಥವಾ ಕ್ಷಮೆ ಕೇಳಲಿಕ್ಕೆ ಅಥವಾ ಈ ಕನೆಕ್ಷನ್ ಎಲ್ಲ ಸರಿ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಅಥವಾ ಎಲ್ಲಾನು ಒಂದು ಬಂದು ಕನ್ಫೆಸ್ ಮಾಡ್ಕೊಳ್ಳಿಕ್ಕೆ ಫೀಲಿಂಗ್ಸ್ನ. ಸೊ ಇದಕ್ಕೆಲ್ಲಾನು ಒಂದು ಸ್ವಲ್ಪ ಕರೇಜಿನ ಅವಶ್ಯಕತೆ ಇದೆ. ಆ್ಯಂಡ್ ದೇ ಆರ್ ಲ್ಯಾಕಿಂಗ್. ಓಕೆ, ಆ ಕರೇಜ್ ಅಥವಾ ಒಂದು ಸ್ಟ್ರೆಂತ್ನ ರೈಟ್ ನಾವು ಅವ್ರಿಗೆ ಇಲ್ಲ. ಯಾಕೆ ಅಂತ ಅಂದರೆ ಈ ಹಿಂದೆ ಅವ್ರು ನಡ್ಕೊಂಡಂತಹ ರೀತಿ ಹಾಗಿತ್ತು. ಈ ಕನೆಕ್ಷನಲ್ಲಿ ಇಗ್ನೋರ್ ಮಾಡಿದ್ದಂಥದ್ದು ನಿಮ್ಮನ್ನು, ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರೋವಂಥದ್ದು ಇರ್ಬೋದು. ಸೊ ಅದೆಲ್ಲನೂ ಇವಾಗ ಅವ್ರಿಗೆ ಒಂಥರ ಹಿಂಗೆ ಅನ್ನಿಸ್ತಾ ಇದೆ ಅಂತ ಅಂದರೆ, ಈಗ ನಾನು ಹೋಗಿ ಪೈಲ್ ನಂಬರ್ 2ನ ಅಪ್ರೋಚ್ ಮಾಡಿದ್ರೆ, ಪೈಲ್ ನಂಬರ್ 1ನ ಅಪ್ರೋಚ್ ಮಾಡಿದ್ರೆ
ಅವ್ರು ಹೇಗೆ ರಿಯಾಕ್ಟ್ ಮಾಡಬಹುದು, ಮತ್ತೆ ಅವ್ರನ್ನ ರಿಜೆಕ್ಟ್ ಮಾಡಬಹುದಲ್ವಾ, ಆ ಥರ ಏನಾದರೂ ಆದರೆ ಏನು ಮಾಡುವಂಥದ್ದು. ಸೊ ಈ ಥರ ಎಲ್ಲ ಏನೇನೋ ಒಂದು ಥಾಟ್ಸ್ ಅವ್ರಿಗೆ ಬರ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ವಿತ್ ಏಸ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಆಲ್ಸೋ 6 ಆಫ್ ಪೆಂಟಕಲ್ಸ್, ಡೆಫಿನೆಟ್ಲಿ ಏನೋ ಒಂದು ಆ್ಯಕ್ಷನ್ನ ಅವ್ರು ನಿಮ್ಮ ಹತ್ರ ಬಂದು ಮಾಡಬೇಕು ಅಥವಾ ನಿಮ್ಮ ಟುವರ್ಡ್ಸ್ ದಿಸ್ ಕನೆಕ್ಷನ್ ತೊಗೊಳ್ಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ರೈಟ್ ನಾವು ಇವಾಗ ಅವ್ರ ರಿಗ್ರೆಟ್ ಎನರ್ಜೀಸ್ ಆಗಿರ್ಬೋದು, ಇದನ್ನೆಲ್ಲ ನನಗೆ ನೋಡಿದ್ರೆ ವಾಟ್ ಐ ಆಮ್ ಫೀಲಿಂಗ್ ಅಂತ ಅಂದರೆ, ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಆ ಒಂದು ಈಗೋ ಬ್ರೇಕ್ ಅಂತ ಏನು ಹೇಳ್ತಾರೆ, ಆ ಈಗೋ ಇರ್ಬೋದು, ಆ ಒಂದು ಇದಿದಲ್ಲ ಗಾರ್ಡೆಡ್ ಅಪ್ ಎನರ್ಜೀಸ್ ಏನಿತ್ತು ಮುಂಚೆ ಇವ್ರ ಎನರ್ಜಿನಲ್ಲಿ, ಅಂದರೆ ಲೈಕ್ ನಾನು ಯಾಕೆ ಬೆಂಡ್ ಆಗಬೇಕು, ನಾನು ಯಾಕೆ ಪೈಲ್ ನಂಬರ್ 1 ಅಪ್ರೋಚ್ ಮಾಡಬೇಕು, ಅವ್ರಿಗೆ ತಾನೇ ಅವರೇ ತಾನೇ ನನಗೆ ಅಷ್ಟೊಂದು ಅಟೆನ್ಷನ್ ಕೊಡ್ತಾ ಇದ್ದಿದ್ದು, ಬೇಕಂದ್ರೆ ಅವರೇ ಬರ್ತಾರೆ ಬಿಡು. ಸೊ ಈ ಥರ ಎಲ್ಲ ಏನು ಒಂದು ಥಾಟ್ ಪ್ರೊಸೆಸ್ ಇತ್ತು, ಈ ಥರ ಎಲ್ಲ ಏನು ಒಂದು ದ ವೇ ದೇ ಯೂಸ್ ಟು ಥಿಂಕ್ ಮುಂಚೆ, ಅದೆಲ್ಲನೂ ಇವಾಗ ಬ್ರೇಕ್ ಆಗ್ತಾ ಇದೆ. ನೌ ದೇ ಹ್ಯಾವ್ ರಿಯಲೈಸ್ಡ್, ಓಕೆ ನಾನೇ ಈಗ ಮುಂದೆ ಹೋಗಬೇಕು, ಪೈಲ್ ನಂಬರ್ 1 ನಾನೇ ಅಪ್ರೋಚ್ ಮಾಡಬೇಕು. ಸಮ್ ಹೌ ದೇ ಆರ್ ಮೂವಿಂಗ್. ಇನ್ನೇನಾದ್ರು ನಾನು ಸ್ವಲ್ಪ ಲೇಟ್ ಮಾಡಿದ್ರೆ, ದಿಸ್ ಇಸ್ ಲೈಕ್ ಅ ವೇಕಪ್ ಕಾಲ್ ಫಾರ್ ಮೀ. ಇನ್ನೂ ಏನಾದ್ರು ಲೇಟ್ ಮಾಡಿದ್ರೆ ಪೈಲ್ ನಂಬರ್ 1 ನಾನು ಸಂಪೂರ್ಣವಾಗಿ ನಾನು ನನ್ನ ಲೈಫಿಂದ ಕಳ್ಕೊಂಡು ಬಿಡ್ತೀನಿ ಅನ್ನೋ ಒಂದು ಭಯನೂ ಕೂಡ ಇರೋವಂಥದ್ದು. ಆ್ಯಂಡ್ ಓವರ್ ಆಲ್ ಆಗಿ ಅವ್ರ ನೆಕ್ಸ್ಟ್ ಆ್ಯಕ್ಷನ್ಸ್ ಏನು ಅಂತ ಹೇಳಬೇಕು ಅಂತ ಅಂದರೆ, ಡೆಫಿನೆಟ್ ಆಗಿ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಇನ್ ಸಮ್ ಸಾರ್ಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಆ್ಯಕ್ಷನ್ಸ್ ಫ್ರಮ್ ದಿಸ್ ಪರ್ಸನ್. ಆ್ಯಂಡ್ ನಾನು ಆಗಲೂ ಹೇಳಿದೆ ಯಾವ ಥರ ಮಾಡಬಹುದು ಈ ವ್ಯಕ್ತಿ, ಏನು ಮಾಡಬಹುದು ಅನ್ನೋದ್ರ ಬಗ್ಗೆ. ಆ್ಯಂಡ್ ಬಟ್ ಸಮ್ವೇರ್ ದಟ್ ಲಿಟಲ್ ಬಿಟ್ ಆಫ್ ಸ್ಟ್ರೆಂತಿನ ಅವಶ್ಯಕತೆ ಇದೆ, ಆ ಒಂದು ಕರೇಜ್ನ ಅವಶ್ಯಕತೆ ಇರುವಂಥದ್ದು. ಆ್ಯಂಡ್ ಡೆಫಿನೆಟ್ಲಿ ಈ ವ್ಯಕ್ತಿಗೆ ಸಾಕಷ್ಟು ರಿಯಲೈಸೇಷನ್ಸ್ ಆಗ್ತಾ ಇರುವಂಥದ್ದು. ಈಗೋ ಎಲ್ಲನೂ ಕಂಪ್ಲೀಟಾಗಿ ಈಗೋ ಅಥವಾ ಒಂದು ಅಹಂ ಏನಿದೆ ಅದೆಲ್ಲನೂ ಕಳಚ್ತಾ ಇರುವಂಥದ್ದು. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮ ಹತ್ರ ಅಪ್ರೋಚ್ ಮಾಡಿ ಕನ್ಫೆಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಹೆಚ್ಚಿರುವಂಥದ್ದು. ಓಕೆ, ಸೊ ಲೆಟ್ಸ್ ಸಿ ಏನು ಗೈಡೆನ್ಸ್ ಇದೆ ನಿಮಗೆ ಈ ಕನೆಕ್ಷನಲ್ಲಿ ಅನ್ನೋದನ್ನು ಚೆಕ್ ಮಾಡಿ ನೋಡೋಣ. ಓಕೆ, what is the guidance universe? Please tell me. Okay, fine. See, again I am so sorry, actually speaking ನಾನು ಸ್ಟಾರ್ಟಿಂಗಲ್ಲೂ ಹೇಳಿದೆ ಕೆಲವು ಕನ್ಫರ್ಮೇಷನ್ ಸೈನ್ಸ್ನ ಕೊಡ್ತೀನಿ ನಿಮಗೆ, ಸೊ ದಟ್ ನಿಮಗೆ ಈ ವಿಡಿಯೋ ಹೆಚ್ಚು ರೆಸನೇಟ್ ಆಗಬಹುದು ನೋಡಿದ್ರೆ ಅಂತ. ಆ್ಯಂಡ್ ಐ ಆಮ್ ಸೋ ಸಾರಿ ನಾನು ಅದನ್ನ ಆಗಲೇ ಇನಿಷಿಯಲಾಗಿ ಕೊಡಲಿಕ್ಕೆ ಆಗಲಿಲ್ಲ. ಸೊ ಕನ್ಫರ್ಮೇಷನ್ ಸೈನ್ಸ್ ಏನಪ್ಪ ಅಂತ ಅಂದರೆ, ಮೇ ಬಿ ರೈಟ್ ನಾವು ನೀವು ಎಲ್ಲೋ ಒಂದು ಕಡೆ ನಿಮ್ಮ ಕೆರಿಯರಲ್ಲಿ ಅಥವಾ ನಿಮ್ಮ ಎಜುಕೇಷನಲ್ಲಿ ಆಗಿರ್ಬೋದು ಯಾವುದೋ ಒಂದು ವಿಷಯದಲ್ಲಿ ತುಂಬ ಸ್ಟಕ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ, ಅಥವಾ ಫೀಲ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನಿಮಗೆ, ಅಥವಾ ಸಂಪೂರ್ಣವಾಗಿ ಎಲ್ಲೋ ಲೈಫ್ ಡೈರೆಕ್ಷನ್ಲೆಸ್ ಅಂತ ಅನಿಸ್ತಾ ಇದೆ, ಏನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಸಾಕಷ್ಟು ಕಾಡ್ತಾ ಇದ್ರೆ, ದೆನ್ ಡೆಫಿನೆಟ್ಲಿ ದಿಸ್ ವಿಡಿಯೋ ಇಸ್ ಫಾರ್ ಯು. ಓಕೆ, ಆ್ಯಂಡ್ ಇನ್ ಗೈಡೆನ್ಸ್ ವಿಚಾರವಾಗಿ ನಾನು ಹೇಳಬೇಕು ಅಂತ ಅಂದರೆ, ಸಿ ನೈಟ್ ಆಫ್ ಸ್ವೋರ್ಡ್ಸ್ ಆ್ಯಂಡ್ ಮೆಜಿಷಿಯನ್ ಕಾರ್ಡ್ ಇಸ್ ಹಿಯರ್. ಓಕೆ, ಸೊ ಐ ಡೂ ಫೀಲ್ ಈ ವ್ಯಕ್ತಿ ಎಲ್ಲೋ ಸ್ವಲ್ಪ ತುಂಬ ಹೆಚ್ಚು ಮ್ಯಾನಿಪುಲೇಟ್ ಮಾಡುವಂತಹ ಮನುಷ್ಯ ಅಂತ ಅನಿಸ್ತಾರೆ, ಅಥವಾ ಪರ್ಸನ್ ಅಂತ ಅನ್ನಿಸ್ತಾರೆ. ಮೆಜಿಷಿಯನ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ವ್ಯಕ್ತಿ ನಿಮ್ಮ ಹತ್ರ ಬಂದು ಮತ್ತೆ ಅಪ್ರೋಚ್ ಮಾಡಿದ್ರು ಕೂಡ ವಿತ್ ದ ನೈಟ್ ಆಫ್ ಸ್ವೋರ್ಡ್ಸ್ ಎಲ್ಲೋ ಮತ್ತೆ ಅದೇ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗ್ಬೋದು, ಅಂದರೆ ಮತ್ತೆ ಇವ್ರು ಅಬಂಡನ್ ಮಾಡ್ಬೋದು ನಿಮ್ಮನ್ನ, ಆ ಒಂದು ಚಾನ್ಸಸ್ ಕೂಡ ಇರೋವಂಥದ್ದು. ಸೊ ಹಾಗಾಗಿ ನನಗನ್ಸೋ ಪ್ರಕಾರ ಎಲ್ಲೋ ಒಂದು ಕಡೆ ನೀವು ರೈಟ್ ನಾವು ಇವಾಗ ಒಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇದ್ದೀರಾ, ನಿಮ್ಮ ಮೇಲೆ ಹೆಚ್ಚು ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ನಿಮ್ಮ ಎನರ್ಜೀಸ್ನೆಲ್ಲ ಪುಲ್ ಬ್ಯಾಕ್ ಮಾಡಿಕೊಂಡು ನಿಮ್ಮ ಮೇಲೆ ಹೆಚ್ಚು ನಿಮ್ಗೆ ಗಮನ ಕೊಡ್ತಾ ಇರೋವಂಥದ್ದು ಇಸ್ ವಾಟ್ ಐ ಆಮ್ ಸೀಯಿಂಗ್ ನಿಮ್ಮ ಎನರ್ಜೀಸ್ ವೈಸಲ್ಲಿ. ಸೊ ಅದೇ ಥರ ಇರಿ. ಬಟ್ ಎಲ್ಲೋ ಒಂದು ಕಡೆ ನೀವು ಈ ವ್ಯಕ್ತಿ ನಿಮ್ಮ ಹತ್ರ ಬಂದು ಖಂಡಿತವಾಗ್ಲೂ ಏನೋ ಅಪ್ರೋಚ್ ಮಾಡಿ ನಿಮ್ಮನ್ನು ಏನೋ ಒಂದು ಹೇಳೋ ಒಂದು ಪ್ರಯತ್ನ ಮಾಡ್ಬೋದು, ಸಾಫ್ಟಾಗಿ ಮಾತಾಡಿ ಮತ್ತೆ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ಬೋದು. ಬಟ್ ಡೋಂಟ್ ಈಸಿಲಿ ಫಾಲ್ ಇನ್ ಟು ದಟ್ ಟ್ರ್ಯಾಪ್. ಓಕೆ, ಎಲ್ಲೋ ಮತ್ತೆ ನೀವು ಇವ್ರಿಗೆ ಮತ್ತೆ ಒಂದು ಅಟೆನ್ಷನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಸಂಪೂರ್ಣವಾಗಿ ಅವೈಲಬಲ್ ಇರುವಂಥದ್ದು ಈ ಕನೆಕ್ಷನಲ್ಲಿ. ಸೊ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ, ಹೆಚ್ಚು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ಆ್ಯಂಡ್ ವರ್ಕ್ ಆನ್ ಯುವರ್ ಎಮೋಷನ್ಸ್. ನೀವು ಎಮೋಷನ್ಸ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ನೀವು ಇನ್ನೂ ಸ್ಟ್ರಾಂಗ್ ಆಗಬಹುದು. ಸೊ ಇದ್ರ ಮೇಲೆ ನೀವು ಹೆಚ್ಚು ನಿಮ್ಮ ಗಮನವನ್ನು ಹರಿಸಿ. ಆ್ಯಂಡ್ ಈ ವ್ಯಕ್ತಿಗೆ ನೀವು ಬೇಕು ಅಂತ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಎಮೋಷ್ನಲ್ ಆಗಿ ಆದಷ್ಟು ಹೆಚ್ಚು ಅವೈಲಬಲ್ ಇರ್ತಾರೋ ಅದನ್ನು ಗಮನಿಸಿ. ಸೊ ಇವ್ರೇನಾದರೂ ಮತ್ತೆ ಅದೇ ಥರ ರಿಪೀಟ್ ಮಾಡ್ತಾರೋ ಇಲ್ವೋ ಅದ್ರ ಮೇಲೂ ಕೂಡ ಒಂದು ಗಮನ ಇಟ್ಟು ನಂತರ ಈ ಕನೆಕ್ಷನಲ್ಲಿ ಮುಂದುವರಿಯೋದು ಉತ್ತಮ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ದಿಸ್ ವಾಸ್ ಅ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ಇವತ್ತಿನ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅಂದರೆ ನೀವು ಪರ್ಸನಲ್ ರೀಡಿಂಗ್ಸ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ಸ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಬಹುದು, ಅಥವಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಕೂಡ ಮಾಡಬಹುದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್.
ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಈ ವಿಡಿಯೋನ ಇವತ್ತು ವಾಚ್ ಮಾಡ್ತಾ ಇದ್ದೀರಾ, ಅವರ ಮುಂದಿನ ಆ್ಯಕ್ಷನ್ಸ್ ಏನು ಈ ಕನೆಕ್ಷನ್ ಕಡೆಗೆ ನಿಮ್ಮ ಕಡೆಗೆ ಅನ್ನೋದನ್ನೆಲ್ಲ ಚೆಕ್ ಮಾಡೋಣ. ಓಕೆ, ಸೊ ನಾನು ಯಾವಾಗೆಲ್ಲ ಕಾರ್ಡ್ಸ್ನ ಶಫಲ್ ಮಾಡ್ತಾ ಇರ್ತೀನಿ, ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡಿ ಇವ್ರ ಹೆಸರು ನನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರಿ. ಓಕೆ, ಲೆಟ್ಸ್ ಸಿ. ಎಫ್ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ. ದಟ್ ಈಸ್ ವಾಟ್ ಐ ಆಮ್ ಪಿಕಿಂಗ್. ಎಫ್, ಪಿ, ಎನ್, ಓಕೆ, and also T, and also T letter could also be important. And don't worry, ನಾನು ಆದಷ್ಟು ಟ್ರೈ ಮಾಡ್ತೀನಿ ಕನ್ಫರ್ಮೇಷನ್ ಸೈನ್ಸ್ನ ಏನೋ ಸೈಡ್ ಬೈ ಸೈಡ್ ಕೊಡಲಿಕ್ಕೆ ಕೂಡ. ಲೆಟ್ಸ್ ಸಿ. ಓಕೆ, 8 of Wands ಇದೆ. ಸ್ಟ್ರೆಂತ್, ವಾವ್, ವಂಡರ್ಫುಲ್. ಓಕೆ, ಫೈನ್. ಸಿ, I do feel 8 number could be important, and also 999 is also important. And ಇಲ್ಲ ನೀವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು 10 ಕೂಡ ನೋಡ್ತಾ ಇರೋವಂಥದ್ದು ಇರಬಹುದು. ಓಕೆ, ಫೈನ್, ಆಲ್ ರೈಟ್. ಕಮಿಂಗ್ ಬ್ಯಾಕ್ ಟು ಯುವರ್ ರೀಡಿಂಗ್. ಸಿ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆ, ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ, ಆ್ಯಂಡ್ ಆಲ್ಸೋ 7 of Wands ಇದೆ. ಸೊ ಜಸ್ಟ್ ಲುಕ್ ಅಟ್ ದ ಕಾರ್ಡ್ಸ್, ಹಿಂಗೆ ಬಂದಿದೆ, ನೀವೇ ನೋಡಿ. ವೆರಿ ಬ್ಯೂಟಿಫುಲ್ ಸ್ಪ್ರೆಡ್. ಓಕೆ, ನಿಮ್ಮ ಎನರ್ಜೀಸ್ ಪ್ರಕಾರ ಚೆಕ್ ಮಾಡೋದಾಗಿದ್ರೆ ಯು ಆರ್ ಸಮ್ ಒನ್. ಫಸ್ಟ್ ಆಫ್ ಆಲ್ ಐ ಡೂ ಫೀಲ್ ನಿಮ್ಮ ಒಂದು ನೀವು ಬಂದು ಒಂದು ಅರ್ತ್ ಸೈನ್ ಹೆಚ್ಚು ನನಗೆ ಇಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರುವಂಥದ್ದು ನಿಮ್ಮ ಕಡೆಯಿಂದ. ಅಂದರೆ ಮೇ ಬಿ ಯು ಆರ್ ಅ ಟಾರಸ್, ವರ್ಗೋ ಆರ್ ಕೆಪ್ರಿಕಾನ್. ಓಕೆ, ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಸ್ಯಾಟರ್ನ್ ಪ್ಲೇಸ್ಮೆಂಟ್ ನಿಮ್ಮ ಚಾರ್ಟಲ್ಲಿ ಪ್ರಾಮಿನೆಂಟ್ ಆಗಿದೆ ಅಂತ ನನಗೆ ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇರೋವಂಥದ್ದು. ಸೊ ಒಂದು ವ್ಯಕ್ತಿತ್ವ ಹೇಗೆ ಅಂತ ಅಂದರೆ ಪೈಲ್ ನಂಬರ್ 2, ನೀವು ಫಿನಾನ್ಷಿಯಲಿ ಫಸ್ಟ್ ಆಫ್ ಆಲ್ ವೆರಿ ಸ್ಟೇಬಲ್ ಪರ್ಸನ್, ವೆರಿ ಇಂಡಿಪೆಂಡೆಂಟ್, ಹೆಚ್ಚು ನಿಮ್ಮ ಮೇಲೆ ಫೋಕಸ್ ಮಾಡಿ ಇರೋವಂಥವ್ರು. ಆ್ಯಂಡ್ ನೀವು ಹೇಗೆ ಅಂತಂದರೆ ನಿಮ್ಮ ಒಂದು ಆರಾ ಏನಿದೆ, ನಿಮ್ಮ ಒಂದು ಎನರ್ಜೀಸ್ ಏನಿದೆ, ದಟ್ ಈಸ್ ನ್ಯಾಚುರಲ್ ಆಗಿ ಇಟ್ಸ್ ವೆರಿ ಸ್ಟ್ರಾಂಗ್. ಓಕೆ, ಲುಕ್ ಅಟ್ ದ ಕಾರ್ಡ್ಸ್, ಸ್ಟ್ರೆಂತ್ ಇರೋವಂಥದ್ದು ಅಲಾಂಗ್ ವಿತ್ ದಟ್ ಕ್ವೀನ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಆಲ್ಸೋ 7 of Wands. ಸೊ ಡೆಫಿನೆಟ್ ಆಗಿ ನಿಮ್ಮ ಆರಾ ಏನಿದೆ ದಟ್ ಈಸ್ ವೆರಿ ಬ್ಯೂಟಿಫುಲ್, ಇಟ್ ಈಸ್ ವೆರಿ ಸ್ಟ್ರಾಂಗ್. ಓಕೆ, ನೀವು ನಿಮ್ಮಷ್ಟಕ್ಕೆ ನೀವು ಒಂದು ಬೌಂಡ್ರೀಸ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ ನಿಮ್ಮ ಸುತ್ತ, ಆ್ಯಂಡ್ ಯಾರೂ ಒಂಥರ ಅಷ್ಟು ಈಸಿಯಾಗಿ ಆ ಬೌಂಡ್ರೀಸ್ನ ಕ್ರಾಸ್ ಮಾಡಲಿಕ್ಕೆ ನೀವು ಬಿಡಲ್ಲ. ಆ್ಯಂಡ್ ಸಿ, 7 of Pentacles ಅಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಲೇಡಿ ಸುತ್ತ ಹೇಗೆ ಒಂದು ಆರಾ, ಒಂದು ಶೀಲ್ಡ್ ಕ್ರಿಯೇಟ್ ಆಗಿದೆ ಅಲ್ಲ, ಒಂದು ಬಬಲ್ ಥರ. ಸೊ ಯು ಕ್ಯಾನ್ ಸಿ ದಟ್ ಅಲ್ವಾ. ಸೊ ಹಾಗೆ ನೀವು ಒಂಥರ ನಿಮ್ಮ ಸುತ್ತ ಏನು ನಿಮ್ಮ ಆರಾ ಇದೆ ಅದು ನ್ಯಾಚುರಲ್ ಆಗಿ ಇಟ್ಸ್ ವೆರಿ ಸ್ಟ್ರಾಂಗ್. ಅದು ನಿಮ್ಮನ್ನ ಒಂಥರ ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದೆ. ಅಂದರೆ ಯಾರು ಸುಮ್ಮನೆ ಬಂದು ನಿಮ್ಮ ಲೈಫಲ್ಲಿ ಎಂಟ್ರಾಗಿ ನಿಮ್ಮ ಜೊತೆ ಜಸ್ಟ್ ಹಾಗೆ ದೆ ಕಾಂಟ್ ಜಸ್ಟ್ ಪ್ಲೇ ವಿತ್ ಯು, ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡೋ ಥರ, ಈ ಥರ ಎಲ್ಲನೂ ಆ ಥರ ಒಂದು ಎನರ್ಜೀಸ್ ನನಗೆ ನಿಮ್ಮ ಕಡೆಯಿಂದ ಕಾಣಿಸ್ತಾ ಇಲ್ಲ. ನೀವು ಹೇಗೆ ಅಂತಂದರೆ ಯು ಆರ್ ಅ ವೆರಿ ಮೆಚ್ಯೂರ್ಡ್ ಪರ್ಸನ್, ಸಾಕಷ್ಟು ಮೆಚ್ಯೂರಿಟಿ ಇರೋವಂಥದ್ದು ನಿಮಗೆ, ಆ್ಯಂಡ್ ಆಲ್ಸೋ ಫಿನಾನ್ಷಿಯಲಿ ವೆರಿ ಸ್ಟೇಬಲ್. ಓಕೆ, ಆ್ಯಂಡ್ ನಿಮ್ಮ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡ್ಕೊಳ್ತೀರಾ, ಯಾವಾಗಲೂ ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ತೀರಾ, ಯಾವಾಗಲೂ ಅಷ್ಟೇ ನಿಮ್ಮನ್ನು ನೀವು ಹೆಚ್ಚು ಪ್ರಯಾರಿಟೈಸ್ ಮಾಡುವಂಥದ್ದು. ಆ್ಯಂಡ್ ಫಿನಾನ್ಷಿಯಲಿ ನಾನು ಆಗಲೂ ಹೇಳ್ದಂಗೆ ಯು ಆರ್ ಅ ವೆಲ್ದಿ ಪರ್ಸನ್ ಅಂತ ಕೂಡ ಅನಿಸುತ್ತೆ. ಆ್ಯಂಡ್ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಏಜ್, ನಿಮ್ಮ ಯಾವ ಪರ್ಸನ್ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಅವ್ರಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ, ನಿಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಇರುವಂಥದ್ದು. ಆ್ಯಂಡ್ ಎಸ್, ಹಾಗೆಯೇ ನಿಮ್ಮ ಜನಗಳು ನಿಮ್ಮ ವ್ಯಕ್ತಿತ್ವ ನೋಡಿದಾಗ ನಾನು ಆಗ್ಲೂ ಹೇಳಿದ್ನಲ್ಲ, ನೀವು ಸುಮ್ಮನೆ ಬಂದು ಜನಗಳು ನಿಮ್ಮನ್ನ ಅಪ್ರೋಚ್ ಮಾಡಿ ಹೇ ಹಾಯ್ ಹೌ ಆರ್ ಯು ಅಥವಾ ಅನ್ನೋದು, ಅಥವಾ ನಿಮ್ಮ ಲೈಫ್ ಬಗ್ಗೆ ಕೆತ್ಕೋವಂಥದ್ದು, ಈ ಥರ ಎಲ್ಲ ಮಾಡಲಿಕ್ಕಾಗಲ್ಲ. ಆ ಥರ ನೀವು ಅಲೋ ಮಾಡಲ್ಲ. ನೀವು ಒಂದು ಪ್ರಾಪರ್ ಬೌಂಡ್ರೀಸ್ನ ಕ್ರಿಯೇಟ್ ಮಾಡಿದ್ದೀರಾ, ಯಾರನ್ನ ಒಳಗೆ ಬಿಟ್ಕೊಳ್ಬೇಕು, ಯಾರನ್ನ ಎಷ್ಟು ಇಟ್ಕೊಳ್ಬೇಕು, ಇದೆಲ್ಲನೂ ನಿಮಗೆ ಚೆನ್ನಾಗಿ ಗೊತ್ತಿರುವಂಥದ್ದು. ಹಾಗಾಗಿ ನ್ಯಾಚುರಲ್ ಆಗಿ ಜನ ಸ್ವಲ್ಪ ಹೆದರುತ್ತಾರೆ ನಿಮ್ಮ ಹತ್ರ ಬಂದು ಈಸಿಯಾಗಿ ಅಪ್ರೋಚ್ ಮಾಡಿ ಎಲ್ಲನೂ ಮಾತಾಡಲಿಕ್ಕೆ ಹೆದರುತ್ತಾರೆ. ನಾನು ಈ ವ್ಯಕ್ತಿನೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡೇ ಹೇಳ್ತಾ ಇರೋವಂಥದ್ದು. ಈ ವ್ಯಕ್ತಿಗೂ ಸ್ವಲ್ಪ ಒಂದು ಭಯ ಇರುವಂಥದ್ದು, ದಟ್ ನಾನೇನಾದರೂ ಪೈಲ್ ನಂಬರ್ 2ನ ಅಪ್ರೋಚ್ ಮಾಡಿ ಅವ್ರ ಹತ್ರ ಎಲ್ಲನೂ ಹೇಳ್ಕೊಂಡ್ಬಿಟ್ರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಅನ್ನೋದು. ಓಕೆ, ಸೊ ದಟ್ ಈಸ್ ಬಿಕಾಸ್ ನಾನು ಆಗ್ಲೂ ಹೇಳ್ದಂಗೆ ಯುವರ್ ಆರಾ ಈಸ್ ಸಮಥಿಂಗ್ ವೆರಿ ಪವರ್ಫುಲ್, ಇಟ್ಸ್ ವೆರಿ ಸ್ಟ್ರಾಂಗ್. ನಿಮ್ಮನ್ನ ಅದೊಂದು ಪ್ರೊಟೆಕ್ಟಿಂಗ್ ಶೀಲ್ಡ್ ಥರ ನಿಮ್ಮನ್ನ ಕಾಪಾಡ್ತಾ ಇರೋವಂಥದ್ದು. ಸೊ ಈ ವ್ಯಕ್ತಿಯ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ನೋಡಿದ್ರೆ, ಈ ವ್ಯಕ್ತಿಗೆ ಈ ಕನೆಕ್ಷನಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ಆಗಿ ತುಂಬ ಒಂದು ಸ್ಟ್ರಾಂಗ್ ಆಗಿ ರಿಯಲೈಸೇಷನ್ ಆಗ್ತಾ ಇರೋವಂಥದ್ದು. ಇವ್ರಿಗೆ ಅದೊಂದು ವೇಕಪ್ ಕಾಲ್ ಥರ ಆಗಿದೆ. ಓಕೆ, ಈ ಕನೆಕ್ಷನಲ್ಲಿ ಇವಾಗ ಅಂದರೆ
ಅವರು ಏನೋ ಒಂದು ವಿಚಾರವಾಗಿ ಭಯ ಪಡ್ತಾ ಇರೋವಂಥದ್ದು, ಸಮ್ ಬ್ಲಾಕೇಜಸ್ ಈಸ್ ದೇರ್. ಓಕೆ, ಏನೋ ಒಂದು ಪರ್ಟಿಕ್ಯುಲರ್ ಸಮಥಿಂಗ್ ಈಸ್ ದೇರ್, ಅದು ಈ ವ್ಯಕ್ತಿನ ಈ ಕನೆಕ್ಷನಲ್ಲಿ ಮುಂದುವರಿಯೋದಕ್ಕೆ ತುಂಬ ಒಂಥರ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ. ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ಪರ್ಸನ್ ಎಲ್ಲೋ ಒಂದು ಕಡೆ ತುಂಬ ಫಿಯರ್ ಆಫ್ ಜಡ್ಜ್ಮೆಂಟ್ ಇದೆ. ಅಂದರೆ ಈ ಕನೆಕ್ಷನಲ್ಲಿ ನಾನೇನಾದ್ರು ಫಸ್ಟ್ ಒಂದು ಮುಂದುವರೆದು ಏನೋ ಅಪ್ರೋಚ್ ಮಾಡಿ ಪೈಲ್ ನಂಬರ್ 2 ಹತ್ರ ನಾನು ಹೇಳ್ಕೊಂತು ಅಂತ ಅಂದರೆ ಅವ್ರು ಹೇಗೆ ನನ್ನ ಜಡ್ಜ್ ಮಾಡಬಹುದು, ಅಥವಾ ಸಮಾಜ ನನ್ನನ್ನು ಯಾವ ಥರ ಜಡ್ಜ್ ಮಾಡಬಹುದು, ಈ ಕನೆಕ್ಷನಲ್ಲಿ ಮುಂದೆ ಏನು ಎಫೆಕ್ಟ್ ಆಗಬಹುದು, ಇದೆಲ್ಲ ನಿಜವಾಗ್ಲೂ ಸಾಧ್ಯ ಆಗುತ್ತಾ. ಸೊ ಈ ಥರ ಎಲ್ಲ ಏನೋ ಒಂದು ಯೋಚನೆ ಮಾಡ್ತಾ ಇರೋವಂಥದ್ದು. ಡೆಫಿನೆಟ್ ಆಗಿ ದೇರ್ ಆರ್ ಸಮ್ ಬ್ಲಾಕೇಜಸ್ ಈ ಕರೆಂಟ್ಲಿ ಈ ಒಂದು ಕನೆಕ್ಷನಲ್ಲಿ. ಅದು ಈ ವ್ಯಕ್ತಿನ ತುಂಬ ಒಂದು ಸ್ವಲ್ಪ ಹೆದರೋ ಹಾಗೆ ಮಾಡ್ತಾ ಇದೆ, ಮುಂದುವರಿಯೋದಕ್ಕೆ ತುಂಬ ಹಿಂದೆ ಮುಂದೆ ನೋಡೋ ಹಾಗೆ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಈ ಪರ್ಸನ್ ನೋಡಿ, ಇಲ್ಲಿ ನೋಡಿ, ಈ ಕಾರ್ಡ್ ನೋಡಿ, ಈ ವ್ಯಕ್ತಿ ಸುಮ್ಮನೆ ಹಾಗೆ ಹೋಗ್ತಾ ಇದ್ದಾರೆ ನೋಡ್ಕೊಂಡು ಅಷ್ಟೇ ಆ ಕುದುರೆ ಜೊತೆ. ಸೊ ಈ ವ್ಯಕ್ತಿನೂ ಅಷ್ಟೇ ಜಸ್ಟ್ ಹಾಗೆ ಪಾಸ್ ಆಗೋ ಥರ ಒಂದು ಸುಮ್ಮನೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಷ್ಟೇ ಈ ಕನೆಕ್ಷನ್ನ. ಬಟ್ ಅಲ್ಲೇನು ಆ್ಯಕ್ಷನ್ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಓಕೆ, ಬಟ್ ಅವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಏನು ಒಂದು ಸೋಲ್ ಪುಲ್ ಅಂತ ಏನು ಹೇಳ್ತಾರಲ್ಲ, ದಟ್ ಈಸ್ ದೇರ್. ಸಿ ಇಲ್ಲಿ ನೋಡಿ, ಈ ಕಾರ್ಡಲ್ಲಿ ನೋಡಿ, ಇಲ್ಲಿ ಹೇಗೆ ಈ ಸೋಲ್ ಹೊರಗಡೆ ಬರ್ತಾ ಇರೋವಂಥದ್ದು ಈ ವ್ಯಕ್ತಿಯಿಂದ. ಸೊ ಡೆಫಿನೆಟ್ ಆಗಿ ಈ ಪರ್ಸನ್ಗೂ ಅಷ್ಟೇ ನೀವು ನೋಡಿದ್ರೆ ಏನೋ ಒಂದು ಅಟ್ರಾಕ್ಷನ್, ದಟ್ ಕೈಂಡ್ ಆಫ್ ಒಂದು ಸೋಲ್ ಹ್ಯಾಪಿನೆಸ್ ಅಂತ ಏನು ಹೇಳ್ತಾರಲ್ಲ, ಅದು ನಿಮ್ಮ ಜೊತೆ ಇದ್ದಾಗ, ಅಥವಾ ನಿಮ್ಮ ಹತ್ರ ಇದ್ದಾಗ, ಅಥವಾ ನಿಮ್ಮ ಸುತ್ತ ಇದ್ದಾಗ, ಅಥವಾ ನಿಮ್ಮನ್ನು ನೋಡಿದಾಗ ಇವ್ರಿಗೆ ಆ ಒಂದು ಸೋಲ್ ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ. ಸೊ ಸಮ್ವೇರ್ ಇವ್ರಿಗೆ ಒಂಥರ ಓಕೆ, ಆ ಖುಷಿ, ಆ ಸಂತೋಷ ಆ್ಯಂಡ್ ದಟ್ ಸಾರ್ಟ್ ಆಫ್ ನೆಮ್ಮದಿ, ಆ ಹೋಮ್ಲಿ ಫೀಲಿಂಗ್ ಏನಿದೆ ಅಲ್ಲ, ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತೀರಾ ನೀವು ಇವ್ರಿಗೆ. ಬಟ್ ಸಮ್ವೇರ್ ಅಫ್ಕೋರ್ಸ್ ನಿಮ್ಮ ಆರಾ ಸ್ಟ್ರಾಂಗ್ ಇರೋದ್ರಿಂದ ಈ ವ್ಯಕ್ತಿ ಸ್ವಲ್ಪ ಹೆದರ್ತಾರೆ, ಮುಂದೆ ಬರೋದಕ್ಕೆ ಹೆದರ್ತಾರೆ. ಬಟ್ ಸಮ್ವೇರ್ ಅವ್ರಿಗೆ ನಿಮ್ಮ ಮೇಲೆ ಇರೋವಂಥ ಅಟ್ರಾಕ್ಷನ್ ಅಥವಾ ನಿಮ್ಮ ಮೇಲೆ ಇರೋವಂಥ ಒಂದು ಲೈಕಿಂಗ್ ಏನಿದೆ, ದಟ್ ಈಸ್ ವೆರಿ ಸ್ಟ್ರಾಂಗ್. ಪೈಲ್ ನಂಬರ್ 2, ನಿಮ್ಮ ಕನೆಕ್ಷನ್ ನನಗೆ ಅನಿಸೋ ಪ್ರಕಾರ ಇಟ್ಸ್ ನಾಟ್ ವೆರಿ ಕ್ಯಾಶುವಲ್. ಓಕೆ, ತುಂಬ ಕ್ಯಾಶುವಲ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಒಂದು ಇಂಟ್ರಾಕ್ಷನ್ಸ್ ಆಗಿರ್ಬೋದು ನಿಮ್ಮ ಮಧ್ಯೆ ಖಂಡಿತವಾಗ್ಲೂ ಇಲ್ಲ. ತುಂಬ ಫಾರ್ಮಲ್ ಆಗಿರುವಂಥ ಒಂದು ಕನೆಕ್ಷನ್ ಇವಾಗ ರೈಟ್ ನಾವು ನಿಮ್ಮಿಬ್ಬರ ಮಧ್ಯೆ ಇರೋವಂಥದ್ದು. ಅಂದರೆ ನಿಮ್ಮ ಕನೆಕ್ಷನ್ ಹೆಚ್ಚು ಒಂದು ಡೀಪ್ ಆಗಿ, ಅಥವಾ ಒಂದು ಡೆಪ್ತಲ್ಲಿರುವಂಥದ್ದು, ಅಥವಾ ತುಂಬ ಒಂದು ಡೀಪ್ ಕಾನ್ವರ್ಸೇಷನ್ಸ್ ಆಗುವಂಥದ್ದು, ತುಂಬ ಎಮೋಷ್ನಲ್ ಎಕ್ಸ್ಚೇಂಜ್ ಆಗಿರುವಂಥದ್ದು, ಆ ಥರದ್ದೆಲ್ಲ ನನಗೇನು ಇಲ್ಲಿ ಕಾಣಿಸ್ತಾ ಇಲ್ಲ. ಇಟ್ಸ್ ವೆರಿ ಒಂಥರ ತುಂಬ ಫಾರ್ಮಲ್ ಆಗಿರುವಂಥದ್ದು. ಆ್ಯಂಡ್ ಡೆಫಿನೆಟ್ ಆಗಿ ಇಲ್ಲಿ ಸರ್ಟೆನ್ ಬೌಂಡ್ರೀಸ್ ಆರ್ ದೇರ್, ಸರ್ಟೆನ್ ರಿಸ್ಟ್ರಿಕ್ಷನ್ಸ್ ಆರ್ ದೇರ್. ಇಲ್ಲಿ ಒಂದು ಕಡೆ ಸಾಕಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇದೆ, ಬೌಂಡ್ರೀಸ್ ಇರೋವಂಥದ್ದು. ಹಾಗಾಗಿ ಈ ವ್ಯಕ್ತಿಗೆ ಹೆಂಗೆ ಅಂತ ಅಂದರೆ, ಫೈನ್, ನಾನು ಈ ಕನೆಕ್ಷನಲ್ಲಿ ಏನಾದರೂ ಸೀರಿಯಸ್ ಆಗಿ ಏನೋ ಒಂದು ಆ್ಯಕ್ಷನ್ ಮಾಡಬೇಕು ಅಂತ ಅಂದರೆ, ಅಥವಾ ಸೀರಿಯಸ್ ಆಗಿ ಏನೋ ಒಂದು ನಿರ್ಧಾರನ ಅಥವಾ ಒಂದು ಡಿಸಿಷನ್ನ ತೊಗೊಳ್ಬೇಕು ಈ ಕನೆಕ್ಷನಲ್ಲಿ ಅಂತ ಅಂದರೆ, ನಾನು ಖಂಡಿತವಾಗ್ಲೂ ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು, ತುಂಬ ಒಂಥರ ಸೀರಿಯಸ್ ಆಗಿ ಒಂದು ನಿರ್ಧಾರನ ತೊಗೊಳ್ಬೇಕು, ಸ್ಟ್ರಾಂಗ್ ಆಗಬೇಕು, ಆ ಒಂದು ಕರೇಜ್ ನನ್ನಲ್ಲಿ ಇರಬೇಕು ಅನ್ನೋದು ಈ ಪರ್ಸನ್ಗೆ ಗೊತ್ತು. ಅಂದರೆ ಅಷ್ಟು ಒಂಥರ ಈ ವ್ಯಕ್ತಿಗೆ ಆ ಒಂದು ಫ್ರೀಡಮ್ ಇಲ್ಲ ರೈಟ್ ನಾವು. ಒಂಥರ ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿ ನಾರ್ಮಲ್ ಆಗಿ ಅಥವಾ ಕ್ಯಾಶುವಲ್ ಆಗಿ ಎಲ್ಲಾನು ಹೇಳ್ಕೊಂಡು ಬಿಡ್ಬೋದು ಅನ್ನೋ ಒಂದು ಫ್ರೀಡಮ್ ಇಲ್ಲ ಈ ವ್ಯಕ್ತಿಗೆ. ನಾನು ಆಗಲೂ ಹೇಳ್ದಂಗೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇರುವಂಥದ್ದು, ಸಾಕಷ್ಟು ಒಂದು ಬೌಂಡ್ರೀಸ್ ಇರುವಂಥದ್ದು, ಅಥವಾ ಒಂದು ಸರ್ಟೈನ್ ಬ್ಲಾಕೇಜಸ್ ಇರುವಂಥದ್ದು ಈ ಕನೆಕ್ಷನ್ ಇರೋದ್ರಿಂದ ಈ ವ್ಯಕ್ತಿ ತುಂಬಾ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ, ಹೆಂಗೆ ಅಪ್ರೋಚ್ ಮಾಡಬೇಕು, ಈ ಥರ ಮಾಡಿದ್ರೆ ಏನಾಗಬಹುದು, ಪ್ರೋಸ್ ಆ್ಯಂಡ್ ಕಾನ್ಸ್ನ ಎಲ್ಲಾನು ನೋಡಿ ಮಾಡಿ ನಂತರ ಮುಂದುವರಿಬೇಕು. ಸೊ ಹಾಗಾಗಿ ಈ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಹೇಗೆ ಅಪ್ರೋಚ್ ಮಾಡಬೇಕು ಪೈಲ್ ನಂಬರ್ 2ನ, ಯಾವ ಥರ ಅವ್ರನ್ನ ನಾನು ಹೋಗಿ ಅವ್ರ ಹತ್ರ ನಾನು ಕನ್ಫ್ಯೂಸ್ ಮಾಡ್ಕೊಳ್ಬೇಕು, ಅಥವಾ ಇನಿಷಿಯೇಟ್ ಮಾಡಬೇಕು ಈ ಕನೆಕ್ಷನಲ್ಲಿ, ಏನಾದರೂ ಒಂದು ಕಾನ್ವರ್ಸೇಷನ್ ಆಗಿರ್ಬೋದು, ಏನೋ ಒಂದು ಆ್ಯಕ್ಷನ್ ಆಗಿರ್ಬೋದು. ಸೊ ಏನು ಮಾಡಬೇಕು ಅನ್ನೋದು ಖಂಡಿತವಾಗ್ಲಿ ಪರ್ಸನ್ಗೆ ಡೆಫಿನೆಟ್ ಆಗಿ ಅವ್ರಿಗೆ ಅದಿನ್ನೂ ಆ ಒಂದು ಕನ್ಫ್ಯೂಷನ್ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ವ್ಯಕ್ತಿಗೆ. ಸೊ ಪೈಲ್ ನಂಬರ್ 2 ನನಗನ್ಸೋ ಪ್ರಕಾರ ನಾನು ಇನಿಷಿಯಲ್ ಆಗು ನಿಮಗೆ ಹೇಳಿದೆ, ನಿಮ್ಮ ಆರಾ ಅಥವಾ ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಒಂದು ಪರ್ಸ್ನಾಲಿಟಿ ನೀವು ಹೋಲ್ಡ್ ಮಾಡಿದ್ದೀರಾ ಅಂತ ಅಂದರೆ, ಜನಗಳು ಅಷ್ಟು ಈಸಿಯಾಗಿ ಅಪ್ರೋಚ್ ಮಾಡಲ್ಲ. ತುಂಬ ಮೆಚ್ಯೂರಿಟಿ ಇರೋವಂಥ ವ್ಯಕ್ತಿ ನೀವು, ತುಂಬ ಸೀರಿಯಸ್ನೆಸ್ ಇರೋವಂತಹ ವ್ಯಕ್ತಿ, ತುಂಬ ಸೈಲೆಂಟ್ ಕೂಡ ಅನಿಸುತ್ತೆ, ಹೆಚ್ಚು ಓಪನ್ ಅಪ್ ಆಗಲ್ಲ ಯಾರ ಹತ್ರನೂ ಅಷ್ಟು ಈಸಿಯಾಗಿ. ಸೊ ಹಾಗಾಗಿ ನೀವೊಂದು ಬೌಂಡ್ರೀಸ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಸುತ್ತ ಈ ವ್ಯಕ್ತಿಗೆ ಹೆಂಗೆ ಅಂತ ಅಂದರೆ, ನಾನೇನಾದ್ರು ಅಪ್ರೋಚ್ ಮಾಡಿ ಇವರೇನಾದರೂ ನನಗೆ ಹೇಗೆ ತೊಗೊಳ್ತಾರೆ, ಇವರು ಫಸ್ಟ್ ಆಫ್ ಆಲ್ ನಾನು ಅಪ್ರೋಚ್ ಮಾಡಿ ಕನ್ಫೆಸ್ ಮಾಡಿಕೊಂಡ್ರೆ ಇವರು ಅದನ್ನು ಹೇಗೆ ತೊಗೊಳ್ತಾರೆ ಅನ್ನೋದು ಒಂದು, ಮತ್ತು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು. ಆ್ಯಂಡ್ ಏನಾದರೂ ಅವರು ಮುಖಕ್ಕೆ ಹೊಡೆದಾಗ ಏನೋ ಒಂದು ಹೇಳಿಬಿಟ್ರೆ ನಾನು ಅದು ಅಥವಾ ರಿಜೆಕ್ಟ್ ಮಾಡಿಬಿಟ್ರೆ ನಾನು ಅದನ್ನು ಹೇಗೆ ಫೇಸ್ ಮಾಡಲಿ ಅನ್ನೋದು ಕೂಡ ಒಂದು ಭಯ ಕಾಡ್ತಾ ಇರೋವಂಥದ್ದು. ಆ್ಯಂಡ್ ಖಂಡಿತವಾಗ್ಲೂ ಇವೆರಡು ಕಾರ್ಡ್ಸ್ ನೋಡಿ, ಇಲ್ಲಿ ಈ ವ್ಯಕ್ತಿ ಹೇಗೆ ಇವೆರಡರಲ್ಲೂ ಮುಖನ ತಿರುಗಿಸ್ಕೊಂಡಿರೋವಂಥದ್ದು ಆ ಸೈಡು ಅಲ್ವಾ.
ಸೊ ಈ ವ್ಯಕ್ತಿಗೂ ಏನಂತ ಅಂದರೆ ಎಲ್ಲಿ ನಿಮ್ಮ ಹತ್ರ ಬಂದು ಹೇಳಿದರೆ ನೀವೆಲ್ಲಿ ಇಗ್ನೋರ್ ಮಾಡ್ತಿರೋ, ಈ ಥರನೇ ಮುಖ ತಿರುಗಿಸ್ಕೊಂಡು ಅಥವಾ ಒಂಥರ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಹೇಳ್ಬಿಡ್ತಿರೋ, ಅದು ಒಂದು ಇದು ಭಯ ಕಾಡ್ತಾ ಇದೆ. ಆ್ಯಂಡ್ ಪ್ರಾಬಬ್ಲಿ ನೀವು ತುಂಬ ಓಪನ್ ಅಪ್ ಆಗಿಲ್ಲ ಅಂತ ಅನ್ಸುತ್ತೆ ಈ ಕನೆಕ್ಷನಲ್ಲಿ. ಮೇ ಬಿ ನೀವು ಈ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಈ ಪರ್ಸನ್ ಜೊತೆ ಈಗ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲೇ ಇರಬಹುದು. ಬಟ್ ಈ ವ್ಯಕ್ತಿಗೆ ಹೆಂಗೆ ಅಂತ ಅಂದರೆ ನಿಮ್ಮ ಬಗ್ಗೆ ಅವ್ರು ಇನ್ನೂ ಹೆಚ್ಚು ಏನು ತಿಳ್ಕೊಂಡಿಲ್ಲ. ನೀವು ಹೇಗೆ ಏನು ನೀವೇನ ಯಾವ ಥರ ನೀವು ರೆಸ್ಪಾಂಡ್ ಮಾಡಬಹುದು, ಹೇಳಬಹುದಾ, ಏನು ಮಾಡಬಹುದು, ಏನು ಮಾಡಬಾರ್ದು. ಸೊ ಇದೆಲ್ಲನೂ ಒಂಥರ ಅವ್ರಿಗಿನ್ನೂ ಏನು ಹೆಚ್ಚು ಗೊತ್ತಿಲ್ಲ ನಿಮ್ಮ ಬಗ್ಗೆ. ಹಾಗಾಗಿ ಅವ್ರ ಆ್ಯಕ್ಷನ್ಸ್ ಅಂತ ತೊಗೊಂಡ್ರೆ ಅವರು ತುಂಬ ಒಂದು ಡಿಫೆನ್ಸಿವ್ ಮೋಡಲ್ಲಿರೋವಂಥದ್ದು, ತುಂಬ ಬ್ಯಾಕ್ ಆ್ಯಂಡ್ ಫೋರ್ತ್ ಇದೆ. ಅಂದರೆ ಹೋಗಬೇಕಾ ಬೇಡವಾ, ಅಪ್ರೋಚ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರೋವಂಥದ್ದು. ಇದ್ರ ಪ್ರಕಾರ ನಿಮ್ಮ ಹತ್ರ ಬಂದು ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಒಂದು ತುಂಬ ಸ್ಟ್ರಾಂಗ್ ಕರೇಜ್ ಅಥವಾ ಒಂದು ಸ್ಟ್ರೆಂತಿನ ಅವಶ್ಯಕತೆ ಇದೆ ಅನ್ನೋ ಥರ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ತುಂಬ ಅವರು ಹಿಂದೆ ಮುಂದೆ ನೋಡ್ತಾ ಇರೋವಂಥದ್ದು. ಓಕೆ, ಬಟ್ ಡೆಫಿನೆಟ್ಲಿ ದೇರ್ ಆರ್ ಸಮ್ ಸ್ಟ್ರಾಂಗ್ ಅಟ್ರಾಕ್ಷನ್ ಇರೋವಂಥದ್ದು ನಿಮ್ಮ ಮೇಲೆ, ತುಂಬ ಒಂದು ಸ್ಟ್ರಾಂಗ್ ಪುಲ್ ಇದೆ ನಿಮ್ಮ ಕಡೆಗೆ. ಓಕೆ, ಆ್ಯಂಡ್ ಅವ್ರಿಗೂ ಕೂಡ ಕನ್ಫ್ಯೂಷನ್ಸ್ ಇದೆ. ನನಗೆ ಇಷ್ಟೊಂದು ಹೆದರಿಕೆ ಆಗುತ್ತೆ ಪೈಲ್ ನಂಬರ್ 2ನ ಅಪ್ರೋಚ್ ಮಾಡೋದು, ಬಟ್ ಸ್ಟಿಲ್ ನಾನು ಯಾಕೆ ಇಷ್ಟೊಂದು ಅಟ್ರಾಕ್ಟ್ ಆಗ್ತಾ ಇದ್ದೀನಿ, ಯಾಕೆ ಅವ್ರ ಬಗ್ಗೆ ನನಗೆ ಇಷ್ಟೊಂದು ಒಂದು ವ್ಯಾಮೋಹ, ಅವ್ರನ್ನ ಮರಿಬೇಕು ಅಥವಾ ದೂರ ಹೋಗಬೇಕು ಅಂದ್ರೂ ನನಗೆ ಆಗ್ತಾ ಇಲ್ಲ ಅನ್ನೋ ಆ ಒಂದು ಇದು ಕೂಡ ಇದೆ, ಅವ್ರಿಗೆ ಕ್ವೆಶ್ಚನ್ ಕೂಡ ಇರೋವಂಥದ್ದು. ಓಕೆ, ಸೊ ಲೆಟ್ಸ್ ಪುಲ್ ಔಟ್ 2-3 ಕಾರ್ಡ್ಸ್ ಆ್ಯಂಡ್ ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಹೋಗೋಣ ನಿಮ್ಮ ರೀಡಿಂಗಲ್ಲಿ. ಸೊ ಏನು ಈ ವ್ಯಕ್ತಿ ಆ್ಯಕ್ಷನ್ಸ್ ಏನಿರಬಹುದು ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಸಿ. What are the next actions towards pile number 2? Empress. Okay. See, Empress card ಇರೋದ್ರಿಂದ ಡೆಫಿನೆಟ್ ಆಗಿ ದೇರ್ ಆರ್ ಸಮ್ ಬ್ಲಾಕೇಜಸ್ ಇನ್ ದಿಸ್ ಕನೆಕ್ಷನ್. ಡೆಫಿನೆಟ್ಲಿ ದೇರ್ ಆರ್ ಸಮ್ ಬ್ಲಾಕೇಜಸ್ ಇರೋವಂಥದ್ದು. ಮೇ ಬಿ ನೀವು ಈಗ ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು, ಅಥವಾ ಈ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಆಗಿರೋವಂಥದ್ದು ಇರಬಹುದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಸಾಕಷ್ಟು ಏಜ್ ಗ್ಯಾಪ್ ಇದೆ. ಪ್ರಾಬಬ್ಲಿ ನೀವು ತುಂಬ ದೊಡ್ಡವರು ಅಂತ ಅನ್ಸುತ್ತೆ ಈ ವ್ಯಕ್ತಿಗಿಂತನೂ. ಅದು ಒಂದು ಇವ್ರಿಗೆ ತುಂಬ ಬಾದರ್ ಮಾಡ್ತಾ ಇರೋವಂಥದ್ದು. ಅಥವಾ ಮೇ ಬಿ ಯು ಆರ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್ ಅಥವಾ ವೆರಿ ಹ್ಯಾಂಡ್ಸಮ್ ಮ್ಯಾನ್ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಆ ಒಂದು ಲೋ ಸೆಲ್ಫ್ ಎಸ್ಟೀಮ್ ಕೂಡ ಇವ್ರಿಗೆ ಇರುವಂಥದ್ದು. ಅಂದರೆ ಇವ್ರು ಇಷ್ಟು ಚೆನ್ನಾಗಿದ್ದಾರೆ, ನನ್ನನ್ನು ಒಪ್ತಾರೋ ಇಲ್ವೋ ಆ ಥರ ಒಂದು, ಅಥವಾ ಇನ್ನೂ ಇವ್ರು ಸಿಂಗಲ್ ಆಗಿರೋಕ್ಕೆ ಚಾನ್ಸ್ ಇದೆಯಾ, ಅಥವಾ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇದ್ದು ಇವಾಗ ನೋ ಕಾಂಟ್ಯಾಕ್ಟ್ ಇದ್ದರೆ ಇವ್ರು ಮೇ ಬಿ ಮೂವ್ ಆನ್ ಆಗಿರಬಹುದು, ಇನ್ಯಾರೋ ಇವ್ರಿಗೆ ಸಿಕ್ಕಿರಬಹುದು. ಸೊ ಈ ಥರ ಎಲ್ಲ ಒಂದು ಕನ್ಫ್ಯೂಷನ್ಸ್ ಇರುವಂಥದ್ದು. ಆ್ಯಂಡ್ ಮೇ ಬಿ ಸ್ಟೇಟಸ್ ಡಿಫ್ರೆನ್ಸ್ ಕೂಡ ಇದೆ. ನಾನು ಪ್ರೀವಿಯಸ್ ಆಗು ಹೇಳಿದೆ ನಿಮಗೆ, ಯು ಆರ್ ವೆರಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಒಂದು ಒಳ್ಳೆ ಸ್ಟೇಟಸಲ್ಲಿ ಇರೋವಂಥವ್ರು ನೀವು. ಸೊ ಹಾಗಾಗಿ ಆ ಒಂದು ಸ್ಟೇಟಸ್ ಡಿಫ್ರೆನ್ಸ್ ಇರೋದು ಕೂಡ ಈ ವ್ಯಕ್ತಿಗೆ ಬಾದರ್ ಮಾಡ್ತಾ ಇರೋವಂಥದ್ದು. ಓಕೆ, ಡೆವಿಲ್. ಓ ಮೈ ಗುಡ್ನೆಸ್. ಸಿ, ಡೆವಿಲ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಸ್ಟ್ರಾಂಗ್ ಫಿಸಿಕಲ್ ಅಟ್ರಾಕ್ಷನ್ ಇರೋವಂಥದ್ದು. ಓಕೆ, ತುಂಬಾ ಒಂದು ಅಟ್ಯಾಚ್ಮೆಂಟ್ ಇದೆ, ಫಿಸಿಕಲ್ ಅಟ್ಯಾಚ್ಮೆಂಟ್. ಸಾಕಷ್ಟು ಒಂದು ಹಗ್ಲಿಗನ್ಸ್ ಡೇ ಡ್ರೀಮಿಂಗ್ನ ಕೂಡ ಇವರು ಕಾಣ್ತಾ ಇರೋವಂಥದ್ದು. ನಿಮ್ಮ ಬಗ್ಗೆ ಸಾಕಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಅಲೋನ್ ಇದ್ದಾಗ ಅಥವಾ ಒಂದು ನೈಟ್ ಟೈಮಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಒಂದು ಕನಸುಗಳನ್ನ ಕಾಣುವಂಥದ್ದು ಇರಬಹುದು. ಓಕೆ, ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಐ ಡೂ ಫೀಲ್ ಎಲ್ಲೋ ಒಂದು ಕಡೆ ನೀವು ಯಾವ ಥರ ವ್ಯಕ್ತಿ ಅಂತ ಅಂದರೆ ನೀವು ತುಂಬ ಒಂಥರ ಹಾನೆಸ್ಟ್ ಅಥವಾ ಒಂದು ಲಾಯಲ್ ಪರ್ಸನ್. ಓಕೆ, ಯಾವುದೇ ಒಂದು ವ್ಯಕ್ತಿ ಜೊತೆ ಒಂದು ಕನೆಕ್ಷನಲ್ಲಿ ನೀವು ಎಂಟ್ರ್ ಆದರೆ ನೀವು 100% ಆ ಕನೆಕ್ಷನಿಗೆ ಕೊಡ್ತೀರಾ, 100% ನಿಮ್ಮ ಎಫರ್ಟ್ನ ಹಾಕ್ತೀರಾ ಆ ಕನೆಕ್ಷನಲ್ಲಿ. ಬಟ್ ಈ ಪರ್ಸನ್ ಸೈಡಿಂದ ನೋಡಿದ್ರೆ ನನಗೇನೋ ಆ ಒಂದು ಪ್ಲೇಯರ್ ಸಾರ್ಟ್ ಆಫ್ ಎನರ್ಜಿ ಇಸ್ ವಾಟ್ ಐ ಆಮ್ ಪಿಕಿಂಗ್. ಓಕೆ, ಇವ್ರಿಗೆಲ್ಲ ಒಂದು ಕಡೆ ಆ ಒಂದು ಸೀರಿಯಸ್ ರಿಲೇಷನ್ಶಿಪ್ನ ಕೊಡಬೇಕು ಅಥವಾ ಒಂದು ಸೀರಿಯಸ್ ಕಮಿಟ್ಮೆಂಟ್ನ ಕೊಡಬೇಕು ನಿಮಗೆ ಅನ್ನೋ ಒಂದು ಥಾಟ್ಸ್ ಇಲ್ಲ. ಜಸ್ಟ್ ಒಂದು ಸಿಚುವೇಶನ್ಶಿಪ್ಪಲ್ಲಿ ಇರೋಣ, ನಾರ್ಮಲ್ ಆಗಿ ಒಂದು ಕ್ಯಾಶುವಲ್ ರಿಲೇಷನ್ಶಿಪ್ಪಲ್ಲಿ ಇರೋಣ ಅನ್ನೋ ಒಂದು ಐಡಿಯಾ ಈ ವ್ಯಕ್ತಿಗಿರೋವಂಥದ್ದು. ಸೊ ಹಾಗಾಗಿ ಇವ್ರಿಗೆ ಓಕೆ, ದೇ ನೋ ಪೈಲ್ ನಂಬರ್ 2ಗೆ ಒಂದು ಸೀರಿಯಸ್ ಕಮಿಟ್ಮೆಂಟ್ ಬೇಕು. ಇವ್ರು ಯಾವ ಥರ ವ್ಯಕ್ತಿ ಅಂತ ಅಂದರೆ ದೇ ಆರ್ ನಾಟ್ ಲೈಕ್ ಅದರ್ಸ್. ಎಲ್ಲೋ ಒಂದು ಕಡೆ ಆ ಸಿಚುವೇಶನ್ಶಿಪ್ಪಲ್ಲಿ ಅಥವಾ ಒಂದು ಕ್ಯಾಶುವಲ್ ರಿಲೇಷನ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇಲ್ಲ ಇವ್ರಿಗೆ. ಇವ್ರು ಇನ್ವೆಸ್ಟ್ ಮಾಡಿದ್ರೆ ಒಂದು ವ್ಯಕ್ತಿಗೆ ಇನ್ವೆಸ್ಟ್ ಮಾಡಿದ್ರೆ 100% ಕೊಡ್ತಾರೆ, ಅಷ್ಟೇ ಲಾಯಲ್ ಆಗಿ ಅಷ್ಟೇ ಹಾನೆಸ್ಟ್ ಆಗಿರ್ತಾರೆ ಆ ಕನೆಕ್ಷನಲ್ಲಿ. ಸೊ ಇದೆಲ್ಲ ಈ ವ್ಯಕ್ತಿಗೆ ಗೊತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಒಂದು ಸೀರಿಯಸ್ ಕಮಿಟ್ಮೆಂಟ್ ನನಗೆ ಪೈಲ್ ನಂಬರ್ 2ಗೆ ಕೊಡೋ ಅಂಥ ಶಕ್ತಿ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನ್ ಅಥವಾ ಆ ಒಂದು ಸೆಲ್ಫ್ ಡೌಟ್ ಇರೋ ಅಂಥದ್ದು. ಓಕೆ, ಆ್ಯಂಡ್ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಏನೋ ಒಂದು ಹತ್ರ ಬಂದು ಏನೋ ಒಂದು ಸೀರಿಯಸ್ ಆಗಿ ಒಂದು ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋ ಒಂದು ಆಸೆ ಇರೋವಂಥದ್ದು. ಬಟ್ ಅಗೇನ್ ಅವ್ರಿಗೆ ಏನು ತಡೀತಾ ಇದೆ ಅಂತ ಅಂದರೆ ಆ ಒಂದು ಭಯ, ದಟ್ ನಾನು ಈ ಒಂದು ಕನೆಕ್ಷನ್ ನಾನು 100% ಕೊಡೋದಕ್ಕೆ ನನಗೆ ಆಗುತ್ತಾ, ಆಮ್ ಐ ಕೇಪಬಲ್ ಆಫ್ ಗಿವಿಂಗ್ ಮೈ 100% ಇನ್ ಟು ದಿಸ್ ಕನೆಕ್ಷನ್ ಅನ್ನೋ ಆ ಒಂದು ಫಿಯರ್ ಇರೋವಂಥದ್ದು ಈ ಪರ್ಸನ್ಗೆ. ಸೊ ಹಾಗಾಗಿ ಅವ್ರು ಏನೇ ಒಂದು ಆ್ಯಕ್ಷನ್ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಮುಂದುವರಿಬೇಕಾ ಬೇಡವಾ. ಸೊ ಪೈಲ್ ನಂಬರ್ 2 ನನಗೆ ಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಆ ಸೀರಿಯಸ್ ಕಮಿಟ್ಮೆಂಟ್ ನನಗೆ ಬೇಡ ಅನ್ನೋ ಒಂದು ಕೈಂಡ್ ಆಫ್ ಸಿಚುವೇಶನ್ಶಿಪ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಪಿಕಿಂಗ್ ಫ್ರಮ್ ದಿಸ್ ಪರ್ಸನ್ ಸೈಡ್.
ನಂಬರ್ 2, ಲೆಟ್ಸ್ ಸಿ ನಿಮ್ಗೆ ಏನು ಗೈಡೆನ್ಸ್ ಇದೆ ಇವತ್ತು ಅಂತ ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಸಿ ನಿಮ್ಗೆ ಏನು ಗೈಡೆನ್ಸ್ ಇದೆ ಕನೆಕ್ಷನಲ್ಲಿ ಅನ್ನೋ ಥರ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ವಾಟ್ ಆರ್ ದ ಗೈಡೆನ್ಸ್ ಫಾರ್ ಫೈಲ್ ನಂಬರ್ 2? ಓಕೆ, ಫೈನ್. ಸಿ, ಎಲ್ಲೋ ಒಂದು ಕಡೆ ಪೈಲ್ ನಂಬರ್ 2, ಐ ಡೂ ಫೀಲ್ ಈ ಪರ್ಸನ್ನಿನ ಥ್ರೋಟ್ ಚಕ್ರದಲ್ಲಿ ಬ್ಲಾಕೇಜಸ್ ಇರೋವಂಥದ್ದು. ಸೊ ಹಾಗಾಗಿ ಅವ್ರು ಕಮ್ಯುನಿಕೇಟ್ ಮಾಡಲಿಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಷನಲ್ಲಿ ಕೂಡ ಬ್ಲಾಕೇಜಸ್ ಇದೆ. ಅಂದರೆ ನಿಮ್ಮನ್ನ ಅಪ್ರೋಚ್ ಮಾಡಿ ನಿಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹೆದರ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ನಿಮ್ಮ ಸೈಡಿಂದ ನನಗೆ ನೋಡಿದ್ರೆ ನಿಮ್ಮ ಪರ್ಸ್ನಾಲಿಟಿ ಸ್ವಲ್ಪ ಸೀರಿಯಸ್ ಆಗಿರೋದ್ರಿಂದ, ಸ್ವಲ್ಪ ಮೆಚ್ಯೂರಿಟಿ ಹೆಚ್ಚಿರೋದ್ರಿಂದ ಈ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಒಂದು ಜಸ್ಟ್ ಟ್ರೈ ಟು ಲೋವರ್ ಡೌನ್ ಯುವರ್ ಗಾರ್ಡ್ಸ್. ಓಕೆ, ಅಂದರೆ ಸ್ವಲ್ಪ ಒಂಚೂರು ಒಂದು ಕಂಫರ್ಟ್ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಡಿ ಈ ವ್ಯಕ್ತಿಗೆ. ಎಲ್ಲೋ ಒಂದು ಕಡೆ ಓಕೆ, ಕ್ಯಾಶುವಲ್ ಆಗಿ ಸ್ವಲ್ಪ ಬಿಹೇವ್ ಮಾಡಲಿಕ್ಕೆ ಟ್ರೈ ಮಾಡಿ. ಮೇ ಬಿ ಆವಾಗ ಈ ವ್ಯಕ್ತಿ ಎನರ್ಜೀಸಲ್ಲೂ ಸಮ್ ಶಿಫ್ಟ್ ಆಗಬಹುದು. ಅವ್ರಿಗೂ ಎಲ್ಲೋ ಒಂಥರ ಒಂದು ಕಾನ್ಫಿಡೆನ್ಸ್ ಬರ್ಬೋದು, ಒಂದು ಫೇತ್ ಬರ್ಬೋದು. ಓಕೆ, ನಾನು ಅಪ್ರೋಚ್ ಮಾಡಿದ್ರೆ ಪೈಲ್ ನಂಬರ್ 2 ನಾವು ಅವರು ಇವಾಗ ನನ್ನನ್ನು ಅವ್ರ ಲೈಫಲ್ಲಿ ಎಂಟರ್ ಮಾಡ್ಕೊಳ್ಳೋದಕ್ಕೆ ಏನೋ ದೇ ಆರ್ ರೆಡಿ, ಅಥವಾ ನನ್ನನ್ನು ಅವ್ರ ಲೈಫಲ್ಲಿ ಬಿಟ್ಕೊಳ್ಳೋದಕ್ಕೆ ಆ ಬೌಂಡ್ರೀಸ್ ಏನು ಅವ್ರು ಹಾಕೊಂಡಿದ್ದಾರೆ, ಇಟ್ಸ್ ನಾಟ್ ಸೋ ಏನೋ ಟಫ್, ನಾನು ಅದು ಈಸಿಯಾಗಿ ಅಪ್ರೋಚ್ ಮಾಡಬಹುದು ಇವಾಗ ಅನ್ನೋ ಒಂದು ನಂಬಿಕೆ ಅವ್ರಿಗೂ ಕೂಡ ಬರಬಹುದು. ಸೊ ಮೇ ಬಿ ಅವರು ನಿಮ್ಮನ್ನ ಅಪ್ರೋಚ್ ಮಾಡಬಹುದು. ಓಕೆ, ಸೊ ಟ್ರೈ ಟು ಬಿ ಲಿಟಲ್ ಬಿಟ್ ಒಂಥರ ಸಾಫ್ಟ್ ಆಗಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಸೈಡಿಂದ ನಾನು ಹೇಳಬೇಕು ಅಂತ ಅನಿಸಿದ್ರೆ, ಬಿಫೋರ್ ಇನ್ವೆಸ್ಟಿಂಗ್ ಇನ್ ಎನಿ ಕನೆಕ್ಷನ್, ಈ ವ್ಯಕ್ತಿ ಜೊತೆ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಕನೆಕ್ಷನಲ್ಲಿ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂಚೆ ಜಸ್ಟ್ ಥಿಂಕ್, ಈ ವ್ಯಕ್ತಿನೂ ಕೂಡ ನಾನು ಎಷ್ಟು ಎಫರ್ಟ್ ಹಾಕೋಕ್ಕೆ ರೆಡಿ ಇದ್ದೀನಿ, ಅಪೋಸಿಟ್ ಸೈಡಿನ ವ್ಯಕ್ತಿನೂ ಕೂಡ ಅಷ್ಟೇ ಎಫರ್ಟ್ ಹಾಕಲಿಕ್ಕೆ ರೆಡಿ ಇದ್ದಾರಾ, ನಾನು ಎಷ್ಟು 100% ನಾನು ಈ ಕನೆಕ್ಷನಲ್ಲಿ ಕೊಡ್ತೀನಿ, ಆ ವ್ಯಕ್ತಿನೂ 100% ಈ ಕನೆಕ್ಷನಲ್ಲಿ ಕೊಡ್ತಾರಾ. ಸೊ ಇದನ್ನೆಲ್ಲ ಥಿಂಕ್ ಮಾಡಿ. ಅಥವಾ ಅವರು ಜಸ್ಟ್ ಒಂದು ಸಿಚುಯೇಷನ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇದ್ದಾರಾ ಅಥವಾ ಒಂದು ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, ಸೊ ಇದನ್ನೆಲ್ಲ ಅನಲೈಸ್ ಮಾಡಿ ನಂತರ ಯಾವುದೇ ಒಂದು ಕನೆಕ್ಷನಲ್ಲಿ ನಿಮ್ಮನ್ನು ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದು ಉತ್ತಮ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಇಲ್ಲಿ ಇಷ್ಟ ಆಗಿತ್ತು ನಿಮ್ಮ ರೀಡಿಂಗ್ ಇವತ್ತಿಂದು ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ಇವತ್ತು ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದರೂ ಇವತ್ತಿನ ರೀಡಿಂಗ್ ರೆಸನೇಟ್ ಆಗಿದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ಸ್ಗೆ ಬೇಕಾಗಿರುವಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.